Jai Shri Gurudev. Hello everyone. Welcome back to my YouTube channel. My name is Ravi N. I'm working as assistant professor for Department of MCOM in BGS Institute of Management Studies. I'm also a commerce educator in YouTube and I have 8 plus years of teaching experience in commerce and management domain. And these videos are specially for KSET and NET aspirants. The two ಈ ಒಂದು ವಿಡಿಯೋಸಲ್ಲಿ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಡಂಪಿಂಗ್ ಆ್ಯಂಡ್ ಇಟ್ಸ್ ಟೈಪ್ಸ್. ಈ ಒಂದು ಕಾನ್ಸೆಪ್ಟು NET ಆ್ಯಂಡ್ KSETಗೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಸೊ ಬಿಕಾಸ್ ತುಂಬಾ ಕ್ವಶನ್ಸು ಈ ಒಂದು ಕಾನ್ಸೆಪ್ಟಿಂದ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಡಂಪಿಂಗ್ ಆ್ಯಂಡ್ ಇಟ್ಸ್ ಟೈಪ್ಸ್. ಸೊ ಜಸ್ಟ್ ನಿಮಗೆ ಡಂಪಿಂಗು ಮತ್ತು ಅದರ ಟೈಪ್ಸ್ ಗೊತ್ತಿದ್ದರೆ ಸೊ ಯು ಕ್ಯಾನ್ ಏಬಲ್ ಟು ಆನ್ಸರ್ ಸೊ ದ ಕ್ವಶನ್ಸ್ ರಿಲೇಟೆಡ್ ಟು ದಿಸ್ ಟಾಪಿಕ್. ಎಸ್, if you like the session, kindly hit the like button and please subscribe to the channel and share with your friends and NET KSET aspirants. Yes, so before step into the types of dumping, we should understand what is dumping is. ನಾವು ಡಿಫ್ರೆಂಟ್ ಟೈಪ್ಸ್ ತಿಳ್ಕೊಳ್ಳೋದಕ್ಕಿಂತ ಮೊದಲು ಡಂಪಿಂಗ್ ಅಂದರೆ ಏನು ಅಂತ ತಿಳ್ಕೊಬೇಕು. So actually this dumping term is common in international trade. Okay, so we can say it is an unfair strategy by an exporting nation to gain a market share in the importing nation. ಸೊ ಈ ಒಂದು ಡಂಪಿಂಗ್ ಸ್ಟ್ರಾಟಜಿ ಅನ್ನೋದೇನಿದೆ, ಸೊ ಯೂಶಲಿ ಇಟ್ ಈಸ್ ಕಾಮನ್. ಯಾವುದು ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಇದು ಕಾಮನ್ ಸ್ಟ್ರಾಟಜಿ. ದಟ್ಟು ಯಾರು ಫಾಲೋ ಮಾಡ್ತಾರೆ ಅಂದರೆ, ಸೊ ದ ಕಂಪನಿ ಇನ್ವಾಲ್ವ್ಡ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್. ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಸೊ ಇನ್ವಾಲ್ವ್ ಆಗಿರುವಂತಹ ಯಾವುದೇ ಕಂಪನಿ ಸೊ ಈ ಒಂದು ಡಂಪಿಂಗ್ ಸ್ಟ್ರಾಟಜಿಯನ್ನು ಫಾಲೋ ಮಾಡುತ್ತೆ. ಹಾಗಾದರೆ ಡಂಪಿಂಗ್ ಅಂದರೆ ಏನು? ಸಿ ಹಿಯರ್ ಇಸ್ ದ ಮೀನಿಂಗ್. Dumping is a business strategy followed by exporters while determining export price for international trade. See, ಇದೊಂದು ಬಿಸ್ನೆಸ್ ಸ್ಟ್ರಾಟಜಿ ಆಗಿದ್ದು, ಸೊ ವಿಚ್ ಈಸ್ ಫಾಲೋಡ್ ಬೈ ದ ಎಕ್ಸ್ಪೋರ್ಟರ್ ಕಂಪನಿ ದಟ್ ಟು ಡಿಟರ್ಮೈನ್ ದೇರ್ ಎಕ್ಸ್ಪೋರ್ಟ್ ಪ್ರೈಸ್ ದಟ್ ಟು ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್. ಈ ಎಕ್ಸ್ಪೋರ್ಟಿಂಗ್ ಕಂಪನೀಸು ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಫಾಲೋ ಮಾಡುವಂತಹ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಇದಾಗಿರುತ್ತೆ. ಏನಕ್ಕೆ ಈ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಫಾಲೋ ಮಾಡ್ತಾರೆ ಅಂದರೆ, ಟು ಡಿಟರ್ಮೈನ್ ದೇರ್ ಎಕ್ಸ್ಪೋರ್ಟ್ ಪ್ರೈಸ್. ಆ ಒಂದು ಎಕ್ಸ್ಪೋರ್ಟ್ ಪ್ರೈಸ್ ಅಂದರೆ ಏನು ಪ್ರಾಡಕ್ಟ್ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಪ್ರಾಡಕ್ಟನ್ನು ಒಂದು ಪ್ರೈಸ್ ಮಾಡಲಿಕ್ಕೆ, ಮೀನ್ಸ್ ಆ ಒಂದು ಪ್ರಾಡಕ್ಟ್ನ ಪ್ರೈಸ್ ಡಿಸೈಡ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಒಂದು ಸ್ಟ್ರಾಟಜಿನೇ ಈ ಒಂದು ಡಂಪಿಂಗ್ ಅಂತ ನಾವು ಕರ್ಕೊಳ್ತೀವಿ. ಸೊ ಇನ್ ಡಂಪಿಂಗ್, the exporting country drops the selling price, sometimes even below cost, to destroy the local competition. See, in this dumping, so that in this business strategy, that exporting country will drop out the selling price, will drops the selling, means they reduce the selling price. They sell at very low cost. ಇದರ್ ಸಮ್ಟೈಮ್ಸ್ ಏನು ಮಾಡ್ತಾರೆ ಅವರು, ಈವನ್ ಬಿಲೋ ಕಾಸ್ಟ್ ಪ್ರೈಸ್ ದೆ ಸೆಲ್ ಅಟ್ ಅ ಫಾರಿನ್ ಕಂಟ್ರಿ ದಟ್ ಟು ಡೆಸ್ಟ್ರಾಯ್ ದ ಲೋಕಲ್ ಕಾಂಪಿಟೇಷನ್. ಇಲ್ಲಿ ಏನು ಮಾಡ್ತಾರೆ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅಂದರೆ, ಸೊ ಅವರು ಎಕ್ಸ್ಪೋರ್ಟ್ ಮಾಡುವಂತಹ ಪ್ರಾಡಕ್ಟ್ ಏನಿದೆ ಅದು ಯಾವ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೋ ಆ ಕಂಟ್ರಿಯಲ್ಲಿ ಅವರು ಆ ಪ್ರಾಡಕ್ಟನ್ನು ಕಡಿಮೆ ಬೆಲೆಗೆ ಸೇಲ್ ಮಾಡ್ತಾರೆ. ಡ್ರಾಪ್ಸ್ ದಿ ಸೆಲ್ಲಿಂಗ್ ಪ್ರೈಸ್ ದಟ್ ಟು ಸಮ್ಟೈಮ್ಸ್ ಈವನ್ ಬಿಲೋ ಕಾಸ್ಟ್ ಅಂತ. ಮೀನ್ಸ್ ಈ ಒಂದು ಕೆಲವೊಂದು ಟೈಮಲ್ಲಿ ಏನು ಮಾಡ್ತಾರೆ, ಇವರಿಗೆ ಏನು ಎಕ್ಸ್ಪೆನ್ಸಸ್ ಆಗಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಅದಕ್ಕಿಂತ ಕಡಿಮೆ ಪ್ರೈಸ್ಗೆ ಸೇಲ್ ಮಾಡ್ತಾರೆ ಅಂತ. ಏನಕ್ಕೆ ಆ ಥರ ಮಾಡ್ತಾರೆ ಅಂದರೆ, ಟು ಡೆಸ್ಟ್ರಾಯ್ ದ ಲೋಕಲ್ ಕಾಂಪಿಟೇಷನ್. ಆ ಇಂಪೋರ್ಟಿಂಗ್ ಕಂಟ್ರಿ ಏನಿರುತ್ತೆ ಆ ಇಂಪೋರ್ಟಿಂಗ್ ಕಂಟ್ರಿಯಲ್ಲಿರುವಂತಹ ಲೋಕಲ್ ಕಾಂಪಿಟೇಷನ್ನ ಎಲಿಮಿನೇಟ್ ಮಾಡಲಿಕ್ಕೆ ಅಥವಾ ಡೆಸ್ಟ್ರಾಯ್ ಮಾಡಲಿಕ್ಕೆ ಸೊ ದೇ ಯೂಸ್ this business strategy called dumping. And later on, when there is no local competition, the exporting nation raises the price. So first
ಡಂಪಿಂಗ್ ಮಾಡಬೇಕಾದ್ರೆ ಸೊ ದಿಲ್ ಸೆಲ್ ಅಟ್ ವೆರಿ ಲೋ ಪ್ರೈಸ್ ಆಫ್ಟರ್ ಎಲಿಮಿನೇಟಿಂಗ್ ಆರ್ ಆಫ್ಟರ್ ಡಿಸ್ಟ್ರಾಯಿಂಗ್ ದ ಲೋಕಲ್ ಕಾಂಪಿಟೇಷನ್. ಸೊ ದೇ ಮೇ ಸೆಲ್ ಆರ್ ದೇ ಮೇ ಇನ್ಕ್ರೀಸ್ ದೇರ್ ಪ್ರಾಡಕ್ಟ್ ಇನ್ ಅ ಹೈಯರ್ ಪ್ರೈಸಸ್ ಆರ್ ದೇ ಮೇ ಇನ್ಕ್ರೀಸ್ ಆರ್ ರೈಸ್ ದೇರ್ ಪ್ರೈಸಸ್ ಆಫ್ ದಿ ಪ್ರಾಡಕ್ಟ್. ಅಂದರೆ ಸೊ ಒನ್ಸು ಅವರು ಆ ಮಾರ್ಕೆಟನ್ನು ಅಕ್ವೈರ್ ಮಾಡಿಕೊಂಡು ಅಲ್ಲಿರುವಂತಹ ಕಾಂಪಿಟೇಷನನ್ನು ಡಿಸ್ಟ್ರಾಯ್ ಮಾಡಾದಮೇಲೆ ಸೊ ಅಲ್ಲಿ ಅವ್ರೇನು ಮಾಡ್ಬೋದು, ತಮ್ಮ ಪ್ರಾಡಕ್ಟ್ಸ್ನ ಪ್ರೈಸಸನ್ನು ರೈಸ್ ಮಾಡ್ಬೋದು. ಸೊ ಇಲ್ಲಿ ಅಂದರೆ ಟು ಅಕ್ವೈರ್ ದಟ್ ಮಾರ್ಕೆಟ್ ಆರ್ ಟು ಅಕ್ವೈರ್ ದ ಮಾರ್ಕೆಟ್ ಶೇರ್ ಓನ್ಲಿ ಟು ಗೇನ್ ದಟ್ ಪ್ರಾಫಿಟ್. ಸೊ ದಿ ಕಂಪನಿ ವಿಲ್ ಫಾಲೋ ದಿಸ್ ಬಿಸ್ನೆಸ್ ಸ್ಟ್ರಾಟಜಿ ದಟ್ ಅಟ್ ಇಂಟರ್ನ್ಯಾಷನಲ್ ಲೆವೆಲ್. ಸೊ ಇಲ್ಲಿ ಮೊರೋವರ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಮೇ ಈವನ್ ಡ್ರಾಪ್ ದಿ ಪ್ರೈಸಸ್ ಬಿಲೋ ದಿ ಕಾಸ್ಟ್ ಅಂತ ಹೇಳಿದ್ವಲ್ಲ. ಮೀನ್ಸ್ ಸಂಭವ ಏನು ಮಾಡುತ್ತೆ ಅಂದರೆ ಸೊ ದೇ ರಿಡ್ಯೂಸಸ್ ದ ಪ್ರೈಸ್, the two they sell at below the cost price. So later on, so whenever there is no local competition in the importing country, so they'll raises the prices of the commodities. See, we can say that a higher price in the home market so helps to subsidize the low prices in the foreign market. And this dumping so is a business strategy where price discrimination is practiced. ಓಕೆ, ಸೊ ಈ ಒಂದು ಡಂಪಿಂಗ್ ಏನಿದೆ ಅಥವಾ ಬಿಸ್ನೆಸ್ ಸ್ಟ್ರಾಟಜಿ ಏನಿದೆ, ಸೊ ಇದರಿಂದ ಅಂದರೆ ಹೌ ಎಕ್ಸ್ಪೋರ್ಟಿಂಗ್ ಕಂಟ್ರಿ ವಿಲ್ ಬೆನಿಫಿಟ್ ಅಂದರೆ ಹೌ ದೇ ಮ್ಯಾನೇಜ್ ವಿತ್ ಡಿಸ್ಕ್ರಿಮಿನೇಟಿಂಗ್ ಪ್ರೈಸಸ್. ಅಂದರೆ ಹೋಮ್ ಕಂಟ್ರಿಯಲ್ಲಿ ಜಾಸ್ತಿಗೆ ಮಾರ್ತಾರೆ, ಫಾರಿನ್ ಕಂಟ್ರಿಯಲ್ಲಿ ಲೋ ಪ್ರೈಸ್ಗೆ ಮಾರ್ತಾರೆ. ಅಂದರೆ ಈಗ ಇಂಡಿಯನ್ ಕಂಪನಿ ಫಾರಿನ್ ಕಂಟ್ರಿಗೆ ಸೇಲ್ ಮಾಡ್ತಾ ಇದೆ ಅಂದರೆ ಅಥವಾ ಡಂಪ್ ಮಾಡ್ತಾ ಇದೆ ಅಂದರೆ ನಮ್ಮ ಕಂಟ್ರಿಯಲ್ಲಿ ಜಾಸ್ತಿ ಪ್ರೈಸ್ಗೆ ಸೇಮ್ ಪ್ರಾಡಕ್ಟನ್ನು ಸೇಲ್ ಮಾಡ್ತಾರೆ, ಅದೇ ಆ ಒಂದು ಇಂಪೋರ್ಟಿಂಗ್ ಕಂಟ್ರಿಯಲ್ಲಿ ಕಡಿಮೆ ಪ್ರೈಸ್ಗೆ ಸೇಲ್ ಮಾಡ್ತಾರೆ. ವಿಲ್ ಸಿ ಒನ್ ಎಕ್ಸಾಂಪಲ್. ಎ ಚೈನೀಸ್ ಮ್ಯಾನುಫ್ಯಾಕ್ಚರರ್ ಸೇಲ್ಸ್ ಎ ಮೊಬೈಲ್ ಇನ್ ದ US ಫಾರ್ $200, ಬಟ್ ಇನ್ ಚೈನಾ ಫಾರ್ $350. ಸಿ ಚೈನೀಸ್ ಮ್ಯಾನುಫ್ಯಾಕ್ಚರರ್ ಏನು ಮಾಡ್ತಾಯಿದ್ದಾರೆ ಇಲ್ಲಿ ಅಂದರೆ ಸೊ ಒಂದು ಮೊಬೈಲನ್ನು ಸೇಲ್ ಮಾಡ್ತಾಯಿದ್ದಾರೆ, ಅಂದರೆ ಮೊಬೈಲ್ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾಯಿದ್ದಾರೆ. ಎಲ್ಲಿ? US ಕಂಟ್ರಿಯಲ್ಲಿ. ಅಂದರೆ ಕನ್ಸಿಡರ್ ಚೈನಾ ಈಸ್ ಹೋಮ್ ಕಂಟ್ರಿ ಆ್ಯಂಡ್ US ಈಸ್ ದ ಫಾರಿನ್ ಕಂಟ್ರಿ. ಚೈನಾ ಈಸ್ ಸೆಲ್ಲಿಂಗ್ ದೇರ್ ಮೊಬೈಲ್ ಅಟ್ $200 ಇನ್ ದ US, but the same product is being sold in China for $300. ಚೀನಾ ಏನು ಮಾಡ್ತಾ ಇದೆ, ತಾನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಮೊಬೈಲ್ ಪ್ರಾಡಕ್ಟನ್ನು US ಅಲ್ಲಿ $200ಗೆ ಸೇಲ್ ಮಾಡ್ತಾ ಇದೆ, ಅದೇ ಅವರ ಕಂಟ್ರಿಯಲ್ಲಿ $350ಗೆ ಸೇಲ್ ಮಾಡ್ತಾ ಇದೆ. ಅಂದರೆ ಲೋ ಪ್ರೈಸ್ ಇನ್ ಫಾರಿನ್ ಕಂಟ್ರಿ, ಹೈ ಪ್ರೈಸ್ ಇನ್ ಹೋಮ್ ಕಂಟ್ರಿ ಅಂತ. See, the cost of producing this mobile is $250. $250 ಅವ್ರಿಗೆ ಖರ್ಚಾಗಿರೋದು, ಅಂದರೆ $250 ಖರ್ಚಾಗಿದೆ. ಬಟ್ ದೇ ಆರ್ ಸೆಲ್ಲಿಂಗ್ ದ ಸೇಮ್ ಪ್ರಾಡಕ್ಟ್ ಅಟ್ $200. US ಅಲ್ಲಿ $200ಗೆ ಸೇಲ್ ಮಾಡ್ತಾ ಇದ್ದಾರೆ. ಅಂದರೆ ದಟ್ ಮೀನ್ಸ್ ದೇ ಆರ್ ಸೆಲ್ಲಿಂಗ್ ದ ಪ್ರಾಡಕ್ಟ್ ಬಿಲೋ ಕಾಸ್ಟ್ ಪ್ರೈಸ್ಗಿಂತ ಕಡಿಮೆಗೆ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ಅದೇ ಚೀನಾದಲ್ಲಿ ಹೆಂಗೆ ಸೇಲ್ ಮಾಡ್ತಾ ಇದ್ದಾರೆ? ಅಬೋವ್ ದಿ ಕಾಸ್ಟ್ ಪ್ರೈಸ್. ಓಕೆ, ಅಂದರೆ ಟು ಬ್ಯಾಲೆನ್ಸ್ ಬಿಟ್ವೀನ್ ದೀಸ್ ಹೋಮ್ ಕಂಟ್ರಿ ಆ್ಯಂಡ್ ಫಾರಿನ್ ಕಂಟ್ರಿ, ಸೊ ದೇ ಆರ್ ಸೆಲ್ಲಿಂಗ್ ಇನ್ ಅ ಡಿಸ್ಕ್ರಿಮಿನೇಟಿಂಗ್ ಪ್ರೈಸಿಂಗ್. ಅಂದರೆ ಅಲ್ಲೊಂದು ಪ್ರೈಸು ಇಲ್ಲೊಂದು ಪ್ರೈಸು ಆ ಥರ ಅವರು ಸೇಲ್ ಮಾಡ್ತಾರೆ. ಸೊ ಸಚ್ ಅ ಟ್ಯಾಕ್ಟಿಕ್ ಕುಡ್ ಡಿಸ್ಟರ್ಬ್ ದಿ US ಮೊಬೈಲ್ ಇಂಡಸ್ಟ್ರಿ. ಈ ಒಂದು ಟೆಕ್ನಿಕ್ ಏನು ಮಾಡುತ್ತೆ, ಸೊ USನ ಮೊಬೈಲ್ ಇಂಡಸ್ಟ್ರಿಯನ್ನು ಡಿಸ್ಟರ್ಬ್ ಮಾಡುತ್ತೆ. ಅಂದರೆ ಸೊ ದೇ ಕ್ಯಾನ್ ಎಲಿಮಿನೇಟ್ ದ ಕಾಂಪಿಟೇಷನ್ ಸೊ ವಿಚ್ ಈಸ್ ಎಕ್ಸಿಸ್ಟೆಡ್ ಇನ್ ದ US. ಸೊ US ಅಲ್ಲಿರುವಂತಹ ದಟ್ಟು ಮೊಬೈಲ್ ಇಂಡಸ್ಟ್ರಿಯಲ್ಲಿರುವಂತಹ ಕಾಂಪಿಟೇಷನನ್ನು ಇವರು ಎಲಿಮಿನೇಟ್ ಮಾಡ್ಬೋದು ಬೈ ಸೆಲ್ಲಿಂಗ್ ದೇರ್ ಮೊಬೈಲ್ ಪ್ರಾಡಕ್ಟ್ಸ್ ಅಟ್ ವೆರಿ ಲೋ ಪ್ರೈಸ್. ಓಕೆ, ಆ್ಯಂಡ್ ವೈ ಇಟ್ ಈಸ್ ರಿಕ್ವೈರ್ಡ್? ಏನಕ್ಕೆ ನಮಗೆ ಡಂಪಿಂಗ್ ಬೇಕು? See here, there are some reasons why an exporting nation goes for dumping. ಸೊ ಯಾಕೆ ಒಂದು ಎಕ್ಸ್ಪೋರ್ಟಿಂಗ್ ನೇಷನ್ನು ಡಂಪಿಂಗ್ ಅನ್ನೋ ಒಂದು ಬಿಸ್ನೆಸ್ ಸ್ಟ್ರಾಟಜಿಯನ್ನು ಯೂಸ್ ಮಾಡುತ್ತೆ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಡಂಪಿಂಗ್ ಅಂತ ನೋಡೋಣ. ಸೊ ಹಿಯರ್ ದೆರ್ ಆರ್ ಸಮ್ ರೀಸನ್ಸ್. ಫಸ್ಟ್ಲಿ, ನಮಗೆ
ಇಲ್ಲಿ ಒಂದು ಟು ಗೇನ್ ದ ಮಾರ್ಕೆಟ್ ಶೇರ್ನ ಗೇನ್ ಮಾಡಲಿಕ್ಕೆ, ಇನ್ ಆರ್ಡರ್ ಟು ಗೇನ್ ದ ಮಾರ್ಕೆಟ್ ಶೇರ್ ಇನ್ ದ ಇಂಪೋರ್ಟಿಂಗ್ ಕಂಟ್ರಿ, ಸೊ ಒನ್ ನೇಷನ್ ಆರ್ ಒನ್ ಕಂಪನಿ ಕ್ಯಾನ್ ಯೂಸ್ ದಿಸ್ ಬಿಸ್ನೆಸ್ ಸ್ಟ್ರಾಟಜಿ ಕಾಲ್ಡ್ ಡಂಪಿಂಗ್. ಅಂದರೆ ಅಲ್ಲಿರುವಂತಹ ಮಾರ್ಕೆಟ್ ಶೇರನ್ನು ಅಕ್ವೈರ್ ಮಾಡಿಕೊಳ್ಳಿಕ್ಕೆ, ಅಂದರೆ ಆಫ್ಟರ್ ಎಲಿಮಿನೇಟಿಂಗ್ ದ ಕಾಂಪಿಟೇಷನ್ ಇನ್ ಫಾರಿನ್ ಕಂಟ್ರಿ, ಸೊ ಡೆಫಿನೆಟ್ಲಿ ಒನ್ ಕ್ಯಾನ್ ಅಕ್ವೈರ್ ದಟ್ ಮಾರ್ಕೆಟ್ ಶೇರ್, ಸೊ ದೇ ಕ್ಯಾನ್ ಗೇನ್ ದ ಮಾರ್ಕೆಟ್ ಶೇರ್ ಇನ್ ದ ಫಾರಿನ್ ಕಂಟ್ರಿಯಲ್ಲಿ ಒಂದು ಇರುವಂತಹ ಕಾಂಪಿಟೇಷನನ್ನು ಡೆಸ್ಟ್ರಾಯ್ ಮಾಡಾದ ಮೇಲೆ ಆ ಕಂಪನಿ ಅಥವಾ ಆ ಒಂದು ನೇಷನ್ನು ಎಕ್ಸ್ಪೋರ್ಟಿಂಗ್ ಕಂಟ್ರಿ, ಸೊ ಅಲ್ಲಿರುವಂತಹ ಮಾರ್ಕೆಟ್ ಶೇರನ್ನು ಗೇನ್ ಪಡ್ಕೋಬಹುದು ಅಂತ. ಸೊ ದಟ್ ಈಸ್ ವೈ ಕಂಪನಿ ವಿಲ್ ಗೋ ವಿತ್ ಡಂಪಿಂಗ್ ಆಪ್ಷನ್. ಆ್ಯಂಡ್ ಸೆಕೆಂಡ್ಲಿ, ಡೆಸ್ಟ್ರಾಯ್ ದ ಮಾರ್ಕೆಟ್. ಅಂದರೆ ಇನ್ ಆರ್ಡರ್ ಟು ಅಕ್ವೈರ್ ದ ಮಾರ್ಕೆಟ್ ಶೇರ್ ಏನು ಮಾಡಬೇಕಾಗತ್ತೆ? ಸೊ ದೇ ನೀಡ್ ಟು ಡೆಸ್ಟ್ರಾಯ್ ದ ಲೋಕಲ್ ಕಾಂಪಿಟೇಷನ್ ಆ್ಯಂಡ್ ಇಂಡಸ್ಟ್ರಿ ಇನ್ ದ ಇಂಪೋರ್ಟಿಂಗ್ ಕಂಟ್ರಿ ಆರ್ ಟಾರ್ಗೆಟೆಡ್ ಕಂಟ್ರಿ. ಸೊ ವಾಟ್ ಎವರ್ ದ ಕಂಟ್ರಿ ವಿಚ್ ಇಸ್ ಟಾರ್ಗೆಟೆಡ್ ಬೈ ದ ಎಕ್ಸ್ಪೋರ್ಟಿಂಗ್ ಕಂಟ್ರಿ, ಸೊ ದಟ್ ಹ್ಯಾಸ್ ಟು ಬಿ ಡೆಸ್ಟ್ರಾಯ್ ದ ಲೋಕಲ್ ಕಾಂಪಿಟೇಷನ್. So in order to acquire the entire industry or in order to gain the market share, so they have to destroy it. Okay, so that is also one reason. ಅಂದರೆ ಅಲ್ಲಿರುವಂತಹ ಒಂದು ಕಾಂಪಿಟೇಷನನ್ನು ಡೆಸ್ಟ್ರಾಯ್ ಮಾಡೋದು ಕೂಡ ಒಂದು ಉದ್ದೇಶ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ, ಮಿನಿಮೈಸಿಂಗ್ ಇಟ್ಸ್ ಇನ್ವೆಸ್ಟ್ಮೆಂಟ್ ರಿಸ್ಕ್ means, so here the exporting country, so in order to minimize its investment risk, so that too by having a large market share in the importing country or in a foreign country, so ಫಾರಿನ್ ಕಂಟ್ರಿಯಲ್ಲಿ ಒಂದು ಲಾರ್ಜ್ ಮಾರ್ಕೆಟ್ ಶೇರನ್ನು ಇಟ್ಕೊಂಡ್ರೆ, ಸೊ ದೇರ್ ಮೈಟ್ ಬಿ ದೆ ಮೇ ಮಿನಿಮೈಸ್ ಇಟ್ಸ್ ಇನ್ವೆಸ್ಟ್ಮೆಂಟ್ ರಿಸ್ಕನ್ನು ಅಲ್ಲಿ ಕಡಿಮೆ ಮಾಡ್ಕೋಬಹುದು. ಅಂದರೆ ಸೊ ಈ ಒಂದೇ ಕಂಪನಿ ಒಂದು ಮಾರ್ಕೆಟ್ ಶೇರ್ ಜಾಸ್ತಿ ಇಟ್ಕೊಂಡಿದೆ ಅಂದರೆ, ಇಫ್ ದೇ ಗೇನ್ ಮೋರ್ ಮಾರ್ಕೆಟ್ ಶೇರ್ ಇನ್ ದ ಇಂಪೋರ್ಟಿಂಗ್ ಕಂಟ್ರಿ ಮೀನ್ಸ್ ಫಾರಿನ್ ಕಂಟ್ರಿ, ಸೊ ದೇ ಕ್ಯಾನ್ ಮಿನಿಮೈಸ್ ದೇರ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಅಂಡ್ ಆಲ್. ಓಕೆ, ಯಾರು ಕಾಂಪಿಟೇಟರ್ಸ್ ಇರೋದಿಲ್ಲ, ಹಾಗಾಗಿ ಏನಾಗುತ್ತೆ, ಸೊ ಇನ್ವೆಸ್ಟ್ಮೆಂಟ್ ರಿಸ್ಕ್ ಅನ್ನೋದು ಇವ್ರಿಗೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟು ನೋಡೋದಾದರೆ, ಹೆಲ್ಪ್ಸ್ ಆ್ಯನ್ ಎಕ್ಸ್ಪೋರ್ಟಿಂಗ್ ನೇಷನ್ to reap the benefits of economies of large scale. So here another reason is, helps an exporting nation to reap the benefits of economies of large scale. See, ಒಂದು ಎಕ್ಸ್ಪೋರ್ಟಿಂಗ್ ನೇಷನ್ನು ಏನಕ್ಕೆ ಈ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಅಥವಾ ಡಂಪಿಂಗನ್ನು ಯೂಸ್ ಮಾಡುತ್ತೆ ಅಂದರೆ, ಟು ಗೆಟ್ ದ ಬೆನಿಫಿಟ್ಸ್ ಆಫ್ ಎಕಾನಮೀಸ್ ಆಫ್ ಸ್ಕೇಲ್. ನಮಗೆ ಎಕಾನಮೀಸ್ ಆಫ್ ಸ್ಕೇಲ್ ಆ್ಯಂಡ್ ಎಕಾನಮೀಸ್ ಆಫ್ ಸ್ಕೋಪ್ ಅನ್ನೋ ಕಾನ್ಸೆಪ್ಟ್ಸ್ ಬರುತ್ತೆ. ಏನು ಎಕಾನಮೀಸ್ ಆಫ್ ಸ್ಕೇಲ್ ಅಂದರೆ ಇಫ್ ಒನ್ ಕಂಪನಿ ಪ್ರೊಡ್ಯೂಸಸ್ ಮೋರ್ ಲೈನ್ಸ್ ಆಫ್ ಪ್ರಾಡಕ್ಟ್ಸ್ ಆರ್ ಮೋರ್ ನಂಬರ್ ಆಫ್ ಪ್ರಾಡಕ್ಟ್ ಲೈನ್ಸ್, ಸೊ ದೇ ಕ್ಯಾನ್ ರೆಡ್ಯೂಸ್ ದೇರ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಸೊ ದೇ ಕ್ಯಾನ್ ಮಿನಿಮೈಸ್ ದೇರ್ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಅಂದರೆ ಒಂದು ಕಂಪನಿ ಜಾಸ್ತಿ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ದಂಗೆಲ್ಲ ಅದರ ಕಾಸ್ಟನ್ನು ಏನು ಮಾಡ್ಬೋದು, ಅವರು ಕಡಿಮೆ ಮಾಡ್ಕೋಬಹುದು ಅಂತ. ಅಂದರೆ ಸೊ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರ್ ಏನಿರುತ್ತೆ, ಸೊ ದಟ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ಮ್ಯಾನುಫ್ಯಾಕ್ಚರಿಂಗ್ ಮೋರ್ ನಂಬರ್ ಆಫ್ ಪ್ರಾಡಕ್ಟ್ ಲೈನ್ಸ್. ಸೊ ದಟ್ ಈಸ್ ವಾಟ್ ದ ಎಕಾನಮೀಸ್ ಆಫ್ ಸ್ಕೇಲ್. ಅಂದರೆ ಸೊ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿ, ಸೊ ಜಾಸ್ತಿ ಅಲ್ಲಿ ಡಂಪ್ ಮಾಡಿ ಅಥವಾ ಮಾರ್ಕೆಟ್ ಶೇರನ್ನು ಅಕ್ವೈರ್ ಮಾಡಿಕೊಂಡಾಗ, ಸೊ ಡೆಫಿನೆಟ್ಲಿ ಏನಾಗುತ್ತೆ, ಸೊ ಒನ್ ಕ್ಯಾನ್ ರಿಡ್ಯೂಸ್ ದೇರ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂಡ್ ಆಲ್. ಓಕೆ, ಸೊ ಸಂಹೌ ದೇ ಕ್ಯಾನ್ ಮಿನಿಮೈಸ್ ಇಟ್ ಅಲ್ವಾ. ಸೊ ಅದೊಂದು ರೀಸನ್ ಆಗಿದೆ. ಆ್ಯಂಡ್ ನೆಕ್ಸ್ಟು, ಕ್ಲಿಯರ್ ದ ಅನ್ಸೋಲ್ಡ್ ಇನ್ವೆಂಟ್ರಿ ಅಂದ್ರೇನು, ಇಲ್ಲಿ ಓಲ್ಡ್ ಸ್ಟಾಕ್ ಇದ್ದುಬಿಟ್ಟಿರುತ್ತೆ ಕೆಲವೊಂದು ಕಂಪನೀಸ್. ಸೊ ದೇ ಮೈಟ್ ಮ್ಯಾನುಫ್ಯಾಕ್ಚರ್ ಮೋರ್ ನಂಬರ್ ಆಫ್ ಪ್ರಾಡಕ್ಟ್ಸ್. ಸೊ ಡ್ಯೂ ಟು ಸಮ್ ಕಂಡೀಷನ್ಸ್ ದೇ ಕುಡ್ ನಾಟ್ ಏಬಲ್ ಟು ಸೇಲ್ ಮಾಡೋಕ್ಕಾಗಿರಲ್ಲ. ಆವಾಗ ಏನು ಮಾಡ್ತಾರೆ, ಸೊ ದಟ್ ಕಂಪನಿ ಮೇ ಯೂಸ್ ದಿಸ್ ಬಿಸ್ನೆಸ್ ಸ್ಟ್ರಾಟಜಿ ಕಾಲ್ಡ್ ಡಂಪಿಂಗ್ ಅನ್ನೋ ಆಪ್ಷನನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಸೊ ದೇ ಮೇ ಎಕ್ಸ್ಪೋರ್ಟ್ ಮೋರ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ದೇ ಡಂಪ್ ದ ಪ್ರಾಡಕ್ಟ್ಸ್ ಇನ್ ದ ಫಾರಿನ್ ಕಂಟ್ರಿ ಆ್ಯಂಡ್ ದೇ ವಿಲ್ ಎರಾಡಿಕೇಟ್ ದಟ್ ಅನ್ಸೋಲ್ಡ್ ಇನ್ವೆಂಟ್ರಿ. ಸೊ ದೇ ವಿಲ್ ಕ್ಲಿಯರ್ ದಿಟ್ಸ್ ಅನ್ಸೋಲ್ಡ್ ಇನ್ವೆಂಟ್ರಿ. ಈ ಅನ್ಸೋಲ್ಡ್ ಇನ್ವೆಂಟ್ರಿ ಏನಿದೆ ಅಥವಾ ಸೇಲ್ ಮಾಡದೆ ಉಳಿದೋಗಿರುವಂತಹ ಸ್ಟಾಕ್ ಏನಿದೆ ಅದನ್ನು ಕಂಪ್ಲೀಟಾಗಿ ಸೊ ಅವರು ಕ್ಲಿಯರ್ ಮಾಡ್ಕೋಬಹುದು. ಸೊ ಅದು ಒಂದು ರೀಸನ್ ಆಗಿರುತ್ತೆ ಏನಕ್ಕೆ, ಡಂಪಿಂಗ್ಗೆ ಅಂತ. ಆ್ಯಂಡ್ ನೆಕ್ಸ್ಟು, ಹೆಲ್ಪ್ಸ್ ಇನ್ ದ ಕಂಪನಿ ಟು ರೆಡ್ಯೂಸ್ ದ ಪ್ರೈಸ್ ಇನ್ ದ ಡೊಮೆಸ್ಟಿಕ್ ಮಾರ್ಕೆಟ್.
ಸೊ ದಿಸ್ ಡಂಪಿಂಗ್ ಆಪ್ಷನ್ ಹೆಲ್ಪ್ಸ್ ದಿ ಕಂಪನಿ ಟು ರೆಡ್ಯೂಸ್ ದ ಪ್ರೈಸ್ ಇನ್ ದ ಡೊಮೆಸ್ಟಿಕ್ ಮಾರ್ಕೆಟ್. ಸಿ ಸಮ್ಟೈಮ್ಸ್ ಯಾಕೆ ಹೌ ದಿಸ್ ಈಸ್ ಪಾಸಿಬಲ್ ಅಂದರೆ, ಸರ್ ಆಗಲೇ ಹೇಳಿದ್ರಿ, ಸೊ ಡಂಪಿಂಗ್ ಇನ್ ದ ಸೆನ್ಸ್ ಸೆಲ್ಲಿಂಗ್ ದ ಪ್ರಾಡಕ್ಟ್ in the home market at higher prices and selling the same product in the foreign country at low prices ಅಂತ ಹೇಳಿದ್ರಲ್ವಾ. ಹೌ ಇಟ್ ಈಸ್ ಪಾಸಿಬಲ್, ಹೌ ಇಟ್ ಹೆಲ್ಪ್ಸ್ ದ ಕಂಪನಿ ಟು ರೆಡ್ಯೂಸ್ ದ ಪ್ರೈಸ್ ಇನ್ ದ ಡೊಮೆಸ್ಟಿಕ್ ಮಾರ್ಕೆಟ್ ಅಂತ ನೀವು ಕ್ವಶನ್ ಕೇಳ್ಬೋದು. ಅಂದರೆ ಹೇಗೆ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಅಂದರೆ ಹೋಮ್ ಕಂಟ್ರಿಯಲ್ಲಿ ತನ್ನ ಪ್ರಾಡಕ್ಟ್ ಪ್ರೈಸಸನ್ನು ಕಡಿಮೆ ಮಾಡ್ಬೋದು. ಆ್ಯಕ್ಚುಲಿ ಡಂಪಿಂಗಲ್ಲಿ ಏನು ಮಾಡ್ತಾರೆ, ಹೋಮ್ ಕಂಟ್ರಿಯಲ್ಲಿ ಜಾಸ್ತಿ ಪ್ರೈಸಿಗೆ ಸೇಲ್ ಮಾಡ್ತಾರೆ, ಫಾರಿನ್ ಕಂಟ್ರಿಯಲ್ಲಿ ಕಡಿಮೆ ಪ್ರೈಸಿಗೆ ಸೇಲ್ ಮಾಡ್ತಾರೆ. ಬಟ್ ಇಲ್ಲಿ ಹೇಳ್ತಾ ಇರೋ ಪಾಯಿಂಟ್ ಏನಿದೆ, ಹೆಲ್ಪ್ಸ್ ಇನ್ ದ ಕಂಪನಿ ಟು ರೆಡ್ಯೂಸ್ ದ ಪ್ರೈಸ್ ಇನ್ ದ ಡೊಮೆಸ್ಟಿಕ್ ಮಾರ್ಕೆಟ್. ಸೊ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ತನ್ನ ಕಂಪನಿ ಪ್ರೈಸಸನ್ನು ಸೊ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇದೆ. ಸೊ ಹಾಗಾದರೆ ಹೇಗೆ ಸಾಧ್ಯ ಆಗುತ್ತೆ ಬಿಕಾಸ್ ಆಫ್ ದಿಸ್ ಡಂಪಿಂಗ್? ಸಿ ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಒನ್ಸ್ ದ ಕಂಪನಿ ಅಕ್ವೈರ್ ದ ಮಾರ್ಕೆಟ್ ಶೇರ್ ಆ್ಯಂಡ್ ಒನ್ಸ್ ದೇ ಎಲಿಮಿನೇಟ್ ಆರ್ ಡೆಸ್ಟ್ರಾಯ್ ದ ಕಾಂಪಿಟೇಷನ್ ಇನ್ ದ ಫಾರಿನ್ ಮಾರ್ಕೆಟ್, ಸೊ ದೇ ವಿಲ್ ರೈಸ್ ದ ಪ್ರಾಡಕ್ಟ್ ಪ್ರೈಸಸ್. ಓಕೆ, ಸೊ ದಿಲ್ ರೈಸ್ ದ ಪ್ರೈಸಸ್ ಆಫ್ ದಿ ಪ್ರಾಡಕ್ಟ್ ಇನ್ ದಟ್ ಫಾರಿನ್ ಕಂಟ್ರಿ. ಸೊ ಒನ್ಸು ಮಾರ್ಕೆಟ್ ಶೇರನ್ನು ಇವ್ರು ಅಕ್ವೈರ್ ಮಾಡ್ಕೊಂಡಾದಮೇಲೆ, ಒನ್ಸ್ ಅಲ್ಲಿರುವಂತಹ ಒಂದು ಕಾಂಪಿಟೇಷನನ್ನು ರೆಡ್ಯೂಸ್ ಮಾಡಾದಮೇಲೆ, ಎಲಿಮಿನೇಟ್ ಮಾಡಾದಮೇಲೆ ಏನು ಮಾಡ್ತಾರೆ, ಅವರು ಅಷ್ಟೇ ಲೋ ಪ್ರೈಸ್ಗೆ ಸೇಲ್ ಮಾಡಲ್ಲ, ಅವರು ಬರ್ತಾ 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 ಸೊ ಆ ಒಂದು ಪ್ರಾಡಕ್ಟ್ ಪ್ರೈಸಸನ್ನು ಇನ್ಕ್ರೀಸ್ ಮಾಡ್ತಾರೆ. ಸೊ ಇನ್ಕ್ರೀಸ್ ಮಾಡಿದಾಗ ನಮ್ಮ ಕಂಟ್ರಿಯಲ್ಲಿ ಅಥವಾ ಹೋಮ್ ಕಂಟ್ರಿಯಲ್ಲಿ ಆ ಪ್ರೈಸಸನ್ನು ಕಡಿಮೆ ಮಾಡ್ತಾರೆ. ಸೊ ದಿಸ್ ಈಸ್ ದ ಒನ್ ರೀಸನ್ ವೈ ದ ಡಂಪಿಂಗ್ ಈಸ್ ಅಂತ. ಓಕೆ, ಆ್ಯಂಡ್ ಲಾಸ್ಟ್ಲಿ ನೋಡೋದಾದರೆ ಬೆನಿಫಿಟ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್, ರೆಕಗ್ನೈಸೇಷನ್ ಆ್ಯಂಡ್ ಚೀಫ್ ಫಂಡ್ಸ್ ಫಾರ್ ಎಕ್ಸ್ಪೋರ್ಟ್ಸ್. ಓಕೆ, ಸೊ ಇಲ್ಲಿ ಸೊ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಬಿಕಾಸ್ ಆಫ್ ದಿಸ್ ಡಂಪಿಂಗ್ ಅಂದರೆ, ಸೊ ದೇ ಕ್ಯಾನ್ ಗೆಟ್ ದ ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್. ಅಂದರೆ ಸೊ ಇಫ್ ಒನ್ ಕಂಪನಿ ಎಕ್ಸ್ಪೋರ್ಟಿಂಗ್ ದ ಪ್ರಾಡಕ್ಟ್ಸ್ ಟು ಅನದರ್ ಕಂಟ್ರಿ, ಸೊ ದೇ ಮೇ ಗೆಟ್ ಇನ್ಸೆಂಟಿವ್ಸ್, ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್ ಬರುತ್ತೆ. ಈಗ ನಮ್ಮ ಕಂಟ್ರಿಯಿಂದ ನಾವು ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡೋದಾದರೆ ನಮಗೆ ಇನ್ಸೆಂಟಿವ್ಸ್ ಎಲ್ಲ ಬರ್ತದೆ. ಓಕೆ, ಕೆಲವೊಂದು ಟ್ಯಾಕ್ಸಸಲ್ಲಿ ಎಕ್ಸಮ್ಷನ್ ಸಿಗುತ್ತೆ. ಸೊ ಈ ಥರ ಎಲ್ಲ ನಮಗೆ ಬೆನಿಫಿಟ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ರೆಕಗ್ನೈಸ್ ಇನ್ ದ ಡೊಮೆಸ್ಟಿಕ್ ಮಾರ್ಕೆಟ್. ಈಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ವಿ ಕ್ಯಾನ್ ರೆಕಗ್ನೈಸ್ ಇನ್ ಡೊಮೆಸ್ಟಿಕ್ ಮಾರ್ಕೆಟ್. ಸೊ ದಿಸ್ ಈಸ್ ಅ ಕಂಪನಿ ವಿಚ್ ಈಸ್ ಎಕ್ಸ್ಪೋರ್ಟಿಂಗ್ ಸಮ್ ಪ್ರಾಡಕ್ಟ್ಸ್ ಟು ಅನದರ್ ಕಂಟ್ರಿ. ಸೊ ಲೈಕ್ ವೈಸ್ ವಿ ಕ್ಯಾನ್ ರೆಕಗ್ನೈಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಸೊ ಚೀಪ್ ಫಂಡ್ಸ್ ಫಾರ್ ಎಕ್ಸ್ಪೋರ್ಟ್ಸ್. So we may get the funds from the government to export the products. The two cheap funds will be available to the company who's going to export the product into another country. ಸೊ ಒಂದು ಕಂಟ್ರಿ ಯಾವುದು ಬೇರೆ ದೇಶಕ್ಕೆ ಒಂದು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಹೋಗುತ್ತೋ ಅವರಿಗೆ ಆ ಒಂದು ಹೋಮ್ ಕಂಟ್ರಿಯಲ್ಲಿ ಸೊ ಚೀಫ್ ಫಂಡ್ಸು ಅವೈಲಬಲ್ ಅನ್ನೋದು ಸಿಗ್ತದೆ ಏನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ. ಸೊ ದೀಸ್ ಆರ್ ದ ರೀಸನ್ಸ್ ವೈ ಆ್ಯನ್ ಎಕ್ಸ್ಪೋರ್ಟಿಂಗ್ ನೇಷನ್ ಗೋಸ್ ಫಾರ್ ಎ ಡಂಪಿಂಗ್. ಈ ಒಂದು ರೀಸನ್ಸ್ನ ಕಾರಣದಿಂದ ಸೊ ಡಂಪಿಂಗ್ ಅನ್ನೋ ಆಪ್ಷನನ್ನು ಅಥವಾ ಡಂಪಿಂಗ್ ಅನ್ನೋ ಬಿಸ್ನೆಸ್ ಸ್ಟ್ರಾಟಜಿಯನ್ನು ಕಂಪನೀಸ್ ಯುಟಿಲೈಸ್ ಮಾಡುತ್ತೆ. ನೆಕ್ಸ್ಟ್ ವಿಲ್ ಗೋ ವಿತ್ ದ ಟೈಪ್ಸ್ ಆಫ್ ಡಂಪಿಂಗ್. ಸೊ ನಮಗೆ 4 ರೀತಿಯಾದಂತಹ ಡಂಪಿಂಗ್ ಸ್ಟ್ರಾಟಜೀಸ್ ಇದೆ. ಅವು ಒಂದೊಂದಾಗೆ ನೋಡೋಣ ಏನೆಲ್ಲ ಸ್ಟ್ರಾಟಜೀಸ್ ಇದೆ ಅನ್ನೋದನ್ನು. ಸೊ ಇದರಲ್ಲಿ ಫಸ್ಟ್ ಟೈಪ್ ಬಂದುಬಿಟ್ಟು ನಮಗೆ ಸ್ಪೊರಾಡಿಕ್ ಡಂಪಿಂಗ್ ಅಂತ. ಸ್ಪೊರಾಡಿಕ್ ಡಂಪಿಂಗ್. ಸೊ ಏನಿದು ಸ್ಪೊರಾಡಿಕ್ ಡಂಪಿಂಗ್ ಅಂದರೆ ನೋಡೋಣ. ಇಲ್ಲಿ ಸ್ಪೊರಾಡಿಕ್ ಡಂಪಿಂಗ್ ಏನು ಹೇಳ್ತಾ ಇದೆ, ಎ ಕಂಪನಿ ಪ್ರಾಕ್ಟೀಸಸ್ ಸ್ಪೊರಾಡಿಕ್ ಡಂಪಿಂಗ್ ಇಫ್ ಇಟ್ ಹ್ಯಾಸ್ ಎ ಲಾರ್ಜ್ ಅಮೌಂಟ್ ಆಫ್ ಅನ್ಸೋಲ್ಡ್ ಇನ್ವೆಂಟರಿ. ಒಂದು ಕಂಪನಿ ಸೊ ಅಲ್ಲಿರುವಂತಹ ಒಂದು ಅಂದರೆ ಯಾಕೆ ಈ ಸ್ಪೊರಾಡಿಕ್ ಡಂಪಿಂಗನ್ನು ಫಾಲೋ ಮಾಡುತ್ತೆ ಅಂದರೆ, ವೆನ್ ದೇ ಫಾಲೋ ದಿಸ್ ಸ್ಪೊರಾಡಿಕ್ ಡಂಪಿಂಗ್ ಇನ್ ದ ಸೆನ್ಸ್ ಇಫ್ ದ ಕಂಪನಿ ಹ್ಯಾಸ್ ಎ ಲಾರ್ಜ್ ಅಮೌಂಟ್ ಆಫ್ ಅನ್ಸೋಲ್ಡ್ ಇನ್ವೆಂಟರಿ, ಅನ್ಸೋಲ್ಡ್ ಸ್ಟಾಕ್ ಇದ್ದಾಗ ಅಥವಾ ಸೊ ಏನು ಅವರು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅದು ಸೇಲ್ ಆಗಿಲ್ಲ ಹೋಮ್ ಕಂಟ್ರಿಯಲ್ಲಿ ಅಂದಾಗ, ಸೊ ದೇ ಮೇ ಯೂಸ್ ದಿಸ್ ಬಿಸ್ನೆಸ್ ಸ್ಟ್ರಾಟಜಿ ಕಾಲ್ಡ್ ಸ್ಪೊರಾಡಿಕ್ ಡಂಪಿಂಗ್. ಸೊ ಈ ಸ್ಪೊರಾಡಿಕ್ ಡಂಪಿಂಗ್ ಅನ್ನುವಂಥದ್ದು ಅನ್ಸೋಲ್ಡ್ ಇನ್ವೆಂಟ್ರಿ ಇದ್ದಾಗ ಯೂಸ್ ಮಾಡುವಂತಹ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಆಗಿರುತ್ತೆ. ಸೊ ಬಟ್ ಇನ್ ದಿಸ್ ದ ಕಂಪನಿ ಸೇಲ್ಸ್ ದ ಪ್ರಾಡಕ್ಟ್ ಇನ್ ದ ಫಾರಿನ್ ಮಾರ್ಕೆಟ್ ಅಟ್ ದ ಟು ಪ್ರೈಸ್ ದಟ್ ಕವರ್ಸ್ ಇಟ್ಸ್ ವೇರಿಯಬಲ್ ಆ್ಯಂಡ್ ಫ್ಯೂ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಆಲ್. ಈ ಒಂದು ಸ್ಪೊರಾಡಿಕ್ ಡಂಪಿಂಗ್ ಮಾಡಿದಾಗ ಸೊ ಈವನ್ ಅನ್ಸೋಲ್ಡ್ ಸ್ಟಾಕ್ನ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ವೈ ದೇ ಸೇಲ್
Why they sell at lower price in the foreign market? So main reason is to reduce their unsold inventory in the home country. But ಅದರಿಂದ ಏನು ಮಾಡ್ತಾರೆ, ಸೊ ದೇ ಮೇ ಕವರ್ ದಿ ವೇರಿಯಬಲ್ ಆ್ಯಂಡ್ ಫಿಕ್ಸ್ಡ್ ಕಾಸ್ಟ್ ವಿಚ್ ಈಸ್ ಇನ್ಕರ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ದಟ್ ಪ್ರಾಡಕ್ಟ್. ಆ ಪ್ರಾಡಕ್ಟ್ಗೆ ಇನ್ಕರ್ ಆಗಿರುವಂತಹ ಒಂದು ಫಿಕ್ಸ್ಡ್ ಕಾಸ್ಟ್ ಇರ್ಬೋದು, ವೇರಿಯಬಲ್ ಕಾಸ್ಟ್ ಇರ್ಬೋದು, ಅಥವಾ ಟೋಟಲ್ ವಿ ಕ್ಯಾನ್ ಸೇ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನೆಲ್ಲ ಆಗಿರುತ್ತೆ, ಸೊ ಅದನ್ನು ಅವರು ಕಡಿಮೆ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡುವಂತಹ ಒಂದು ಈ ಬಿಸ್ನೆಸ್ ಸ್ಟ್ರಾಟಜಿ ಈ ಒಂದು ಸ್ಪೊರಾಡಿಕ್ ಡಂಪಿಂಗ್ ಆಗಿರುತ್ತೆ. ಓಕೆ, ಸೊ ಇದು ಯಾವಾಗ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಸ್ಪೊರಾಡಿಕ್ ಡಂಪಿಂಗ್ ನಮ್ಮಲ್ಲಿ ಓಲ್ಡ್ ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು ನಾವು ಫಾರಿನ್ ಕಂಟ್ರಿಗೆ ಸೆಂಡ್ ಮಾಡಿಬಿಟ್ರೆ ಅಲ್ಲಿ ಸೇಲ್ ಆಗಿಬಿಡೋದಿಲ್ಲ. ಸೊ ದಟ್ ಈಸ್ ಟೈಮ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ವೆನ್ ದಿಸ್ ಸ್ಟ್ರಾಟಜಿ ವಿಲ್ ಬಿ ಗೆಟ್ ಸಕ್ಸಸ್ಫುಲ್ ಅಂದರೆ ಓನ್ಲಿ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ ಇನ್ ದ ಫಾರಿನ್ ಕಂಟ್ರಿ ಆರ್ ಅ ಫಾರಿನ್ ಮಾರ್ಕೆಟ್ ಈಸ್ ಎಲಾಸ್ಟಿಕ್. Okay, so and that company should have a monopoly nature. ಓಕೆ, ಸೊ ದೇರ್ ಓನ್ಲಿ ದೇ ಕ್ಯಾನ್ ಯೂಸ್ ದಿಸ್ ಸ್ಪೊರಾಡಿಕ್ ಡಂಪಿಂಗ್. ಈಗ ನಾನು ಫಾರಿನ್ ಕಂಟ್ರಿಯಲ್ಲಿ ನನ್ನ ಅನ್ಸೋಲ್ಡ್ ಸ್ಟಾಕನ್ನು ನಾನು ಸೇಲ್ ಮಾಡಬೇಕು ಅಂದರೆ ನನಗೆ ಒಂದು ಮೊನೋಪಲಿ ಪವರ್ ಇರಬೇಕು. ನಾನು ಆ ಕಂಟ್ರಿಯಲ್ಲಿ ಒಂದು ಮಾರ್ಕೆಟ್ ಶೇರ್ ಜಾಸ್ತಿನೇ ಇಟ್ಕೊಂಡಿರಬೇಕು. ಮತ್ತು ಸೊ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ಲಿರಬೇಕು. ಅಂದರೆ ಸೊ ನಾನು ಸೇಲ್ ಮಾಡಿದಂಗೆಲ್ಲ ಅವರು ತಗೊಳ್ಳೋ ಥರ ಇರಬೇಕು, ಡಿಮ್ಯಾಂಡ್ ಸ್ವಲ್ಪ ಇರಬೇಕಲ್ಲಿ. ಸೊ ಆಗ ಮಾತ್ರ ಸೊ ಐ ಕ್ಯಾನ್ ಗೋ ವಿತ್ ಸ್ಪೊರಾಡಿಕ್ ಡಂಪಿಂಗ್. ಓಕೆ, ಸೊ ವೆರಿ ಸಿಂಪಲ್ ಮೀನಿಂಗಲ್ಲಿ ಹೇಳಬೇಕು ಅಂದರೆ ಈ ಸ್ಪೊರಾಡಿಕ್ ಡಂಪಿಂಗು ಅನ್ಸೋಲ್ಡ್ ಸ್ಟಾಕನ್ನು ಸೇಲ್ ಮಾಡೋದೇ ಒಂದು ಸ್ಪೊರಾಡಿಕ್ ಡಂಪಿಂಗ್. ಓಕೆ, ಸೊ ಆಗ ಏನು ಮಾಡ್ತಾರೆ, ನಮ್ಮ ಕಂಟ್ರಿಯಲ್ಲಿ ಜಾಸ್ತಿ ಪ್ರೈಸ್ಗೆ, ಬೇರೆ ಕಂಟ್ರಿಯಲ್ಲಿ ಕಡಿಮೆ ಪ್ರೈಸ್ಗೆ ಸೇಲ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಪ್ರಿಡೇಟರಿ ಡಂಪಿಂಗ್ ಇದೇನು ಹೇಳುತ್ತೆ, ದಿಸ್ ಟೈಪ್ ಆಫ್ ಸ್ಟ್ರಾಟಜಿ ಈಸ್ ಪರ್ಮನೆಂಟ್ unlike the sporadic one, which is temporary. In this, the company regularly sells the product in the foreign market at a price less than the domestic prices. ಅಂದರೆ ಸೊ ಈ ಒಂದು ಪ್ರಿಡೇಟರಿ ಡಂಪಿಂಗ್ ಅನ್ನೋದೇನಿದೆ, ಇಟ್ ಈಸ್ ಸಮ್ಹೌ ಪರ್ಮನೆಂಟ್ ಡಂಪಿಂಗ್, unlike the sporadic one. So sporadic dumping is the temporary and predatory dumping is the permanent one. So in this predatory dumping, so company used to sell their product regularly at a lower prices in the foreign country than the domestic country. ಅಂದರೆ so they sell at foreign market at less price than the domestic prices. ಹೋಮ್ ಕಂಟ್ರಿಯಲ್ಲಿ ಸೇಲ್ ಮಾಡುವ ಪ್ರೈಸಸ್ಗಿಂತ ಫಾರಿನ್ ಕಂಟ್ರಿಯಲ್ಲಿ ಕಂಟಿನ್ಯೂಯಸ್ಲಿ ಅಂದರೆ ಪರ್ಮನೆಂಟ್ಲಿ ಸೊ ದೇ ಸೆಲ್ ಅಟ್ ಲೋ ಪ್ರೈಸಸ್, ಕಡಿಮೆ ಪ್ರೈಸ್ಗೆ ಫಾರಿನ್ ಕಂಟ್ರಿಯಲ್ಲಿ ಸೇಲ್ ಮಾಡ್ತಾರೆ. ಪರ್ಮನೆಂಟಾಗಿ ಕಂಟಿನ್ಯೂಯಸ್ ಆಗಿ ಅವರು ಲೋ ಪ್ರೈಸಲ್ಲೇ ಸೇಲ್ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಸೊ ಅವ್ರಿಗೆ ಬೆನಿಫಿಟ್ ಸಿಗ್ತಾ ಇರುತ್ತೆ, ಪ್ರಾಫಿಟ್ ಗೇನ್ ಮಾಡ್ತಾ ಇರ್ತಾರೆ. ಸೊ ದೇ ಮೇ ಸೆಲ್ ಅಟ್ ಲೋ ಪ್ರೈಸಸ್ ಇನ್ ದ ಫಾರಿನ್ ಕಂಟ್ರಿ. ಬಟ್ ಇಲ್ಲಿ ಮೇಯ್ನ್ಲಿ ನೀವು ಗುರ್ತಿಟ್ಕೋಬೇಕಾಗಿರೋದು ಏನಪ್ಪ ಅಂದರೆ ಪ್ರಿಡೇಟರಿ ಡಂಪಿಂಗ್ ಈಸ್ ದ ಟೆಂಪರರಿ ಪರ್ಮನೆಂಟ್ ಡಂಪಿಂಗ್ ಅಂತ. ಬಟ್ ಸ್ಪೊರಾಡಿಕ್ ಡಂಪಿಂಗ್ ಅನ್ನೋದು ಇಟ್ ಈಸ್ ಟೆಂಪ್ರರಿ. ಯಾಕಂದರೆ ನಾವು ಅನ್ಸೋಲ್ಡ್ ಸ್ಟಾಕ್ ಯಾವತ್ತೂ ಇಟ್ಕೊಂಡಿರಲ್ಲ. ಥ್ರೂಔಟ್ ದ ಇಯರ್ ವಿ ಮೇ ನಾಟ್ ಫಾಲೋ ದಿಸ್ ಸ್ಪೊರಾಡಿಕ್ ಡಂಪಿಂಗ್ ಬಿಕಾಸ್ ಸೊ ಪೀರಿಯಾಡಿಕಲಿ ವೆನೆವರ್ ದ ಸ್ಟಾಕ್ ಗೆಟ್ಸ್ ಓವರ್ whenever the stock we got some unsold inventory, so there only we can use this sporadic dumping and all. Okay, ನಮ್ಮ ಒಂದು ಕಂಟ್ರಿಯಲ್ಲಿ ಅಥವಾ ನಮ್ಮ ಒಂದು ಕಂಪನಿ ಅನ್ಸೋಲ್ಡ್ ಸ್ಟಾಕ್ ಯಾವಾಗ ಆಗುತ್ತೋ ಆಗ ಮಾತ್ರನೇ ಸ್ಪೊರಾಡಿಕ್ ಡಂಪಿಂಗನ್ನು ಯೂಸ್ ಮಾಡೋದು. ಬಟ್ ಪ್ರಿಡೇಟರಿ ಡಂಪಿಂಗು ಪರ್ಮನೆಂಟ್ಲಿ ದೇ ಸೆಲ್ ಅಟ್ ಲೋವರ್ ಪ್ರೈಸ್ ಇನ್ ದ ಫಾರಿನ್ ಕಂಟ್ರಿ ಆ್ಯಂಡ್ ಹೈಯರ್ ಪ್ರೈಸ್ ಇನ್ ದ ಡೊಮೆಸ್ಟಿಕ್ ಕಂಟ್ರಿ. ಓಕೆ, ಸೊ ದಟ್ ಪ್ರಿಡೇಟರಿ ಡಂಪಿಂಗ್ ಅನ್ನೋದು ಪರ್ಮನೆಂಟ್, ಸ್ಪೊರಾಡಿಕ್ ಡಂಪಿಂಗ್ ಅನ್ನೋದು ಟೆಂಪರರಿ. ನೆಕ್ಸ್ಟ್ ಇನ್ನೂ 2 ಟೈಪ್ಸ್ ಇದೆ, ಏನು ನೋಡೋಣ. ನೆಕ್ಸ್ಟ್ ನೋಡೋದಾದರೆ ಪರ್ಸಿಸ್ಟೆಂಟ್ ಡಂಪಿಂಗ್. ಪರ್ಸಿಸ್ಟೆಂಟ್ ವರ್ಡೇ ಹೇಳ್ತಾ ಇದೆ, ಇಟ್ ಈಸ್ ಈವನ್ ಮೋರ್ ಪರ್ಮನೆಂಟ್ ದ್ಯಾನ್ ಪ್ರಿಡೇಟರಿ ಡಂಪಿಂಗ್. ಪ್ರಿಡೇಟರಿ ಡಂಪಿಂಗಲ್ಲಿ ಏನು ಮಾಡಿದ್ವಿ, ಪರ್ಮನೆಂಟ್ ಡಂಪಿಂಗ್ ಅಂತ ನೋಡಿದ್ವಿ. ಬಟ್ ದಿಸ್ ಪರ್ಸಿಸ್ಟೆಂಟ್ ಡಂಪಿಂಗ್ ಏನಿದೆ, ಇಟ್ ಈಸ್ ಮೋರ್ ಪರ್ಮನೆಂಟ್ ದ್ಯಾನ್ ಪ್ರಿಡೇಟರಿ ಟೈಪ್. ಪ್ರಿಡೇಟರಿ ಡಂಪಿಂಗಿಂತ ಇನ್ನೂ ಪರ್ಮನೆಂಟ್ ಇದು. ಏನಿದು, ಹಿಯರ್ ಎ ಕಂಪನಿ, so here a company or a country consistently sell a product at a lower price in the foreign market
ದ್ಯಾನ್ ಇನ್ ದ ಹೋಮ್ ಮಾರ್ಕೆಟ್. ಸೊ ಹೋಮ್ ಮಾರ್ಕೆಟಲ್ಲಿ ಸೇಲ್ ಮಾಡುವಂತಹ ಪ್ರೈಸಸ್ಗೂ ಫಾರಿನ್ ಕಂಟ್ರಿಯಲ್ಲಿ ಸೇಲ್ ಮಾಡುವಂತಹ ಪ್ರೈಸಸ್ಗೂ ನೋಡಿದ್ರೆ ಫಾರಿನ್ ಕಂಟ್ರಿಯಲ್ಲಿ ತುಂಬ ಚೀಪಾಗಿ ಸೇಲ್ ಮಾಡ್ತಾರೆ, ಹೋಮ್ ಕಂಟ್ರಿಯಲ್ಲಿ ತುಂಬ ಹೈ ಪ್ರೈಸಸ್ಗೆ ಸೇಲ್ ಮಾಡ್ತಾರೆ. ದಟ್ ಟು ಕಂಟಿನ್ಯೂಯಸ್ಲಿ. ವಿ ಕ್ಯಾನ್ ಸೇ ದಿಸ್ ಪರ್ಸಿಸ್ಟೆಂಟ್ ಡಂಪಿಂಗ್ ಈಸ್ ದ ಮೋಸ್ಟ್ ಪರ್ಮನೆಂಟ್ ಡಂಪಿಂಗ್. ಮೋಸ್ಟ್ ಪರ್ಮನೆಂಟ್ ಅಂದರೆ ಅಟ್ಲೀಸ್ಟ್ ಪ್ರಿಡೇಟರಿ ಡಂಪಿಂಗ್ ಆದರೂ ಸಂಭವ್ ಪರ್ಮನೆಂಟ್, ಅದು ಲಾಂಗ್ ಲೈಫ್ ಅದು ಇರೋದಿಲ್ಲ, ಲಾಂಗ್ ಟರ್ಮ್ಗೆ ಅವರು ಫಾಲೋ ಮಾಡೋದಿಲ್ಲ. ಬಟ್ ದಿಸ್ ಪರ್ಸಿಸ್ಟೆಂಟ್ ಡಂಪಿಂಗ್ ಏನಪ್ಪ ಅಂದರೆ ಮೋಸ್ಟ್ ಪರ್ಮನೆಂಟ್, ಕಂಟಿನ್ಯೂಯಸ್ಲಿ ದೇ ಸೆಲ್ ಅಟ್ ಲೋವರ್ ಪ್ರೈಸಸ್. ಓಕೆ, ಸೊ ಇಲ್ಲಿ ದೇ ಮೇ ಸೆಲ್ ಅಟ್ ಪ್ರಾಡಕ್ಟ್ ಅಟ್ ಲೋವರ್ ಪ್ರೈಸಸ್ ಇನ್ ದ ಫಾರಿನ್ ಮಾರ್ಕೆಟ್ ಆ್ಯಂಡ್ the two when it compares to home country, so they'll sell at a ಲೋವರ್ ಪ್ರೈಸಸ್ ಓನ್ಲಿ. ಸೊ ಬಟ್ ಇಲ್ಲಿ ಈ ಒಂದು ಪರ್ಸಿಸ್ಟೆಂಟ್ ಡಂಪಿಂಗ್ ಸ್ಟ್ರಾಟಜಿಯಲ್ಲಿ ಸೊ ದೇ ಮೇ ಯೂಸ್ ಸಮ್ ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್ ದಟ್ ಟು ಸೆಲ್ ದಿ ಪ್ರಾಡಕ್ಟ್ ಇನ್ ದ ಫಾರಿನ್ ಕಂಟ್ರಿ. ಓಕೆ, ಸೊ ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್ ಅನ್ನೋ ಒಂದು ಆಪ್ಷನನ್ನು ಯೂಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಯೂಶ್ವಲಿ ಸೊ ದ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ ಈಸ್ ಲೆಸ್ ಎಲಾಸ್ಟಿಕ್ ಇನ್ ದ ಹೋಮ್ ಮಾರ್ಕೆಟ್. ಓಕೆ, ನಮ್ಮ ಕಂಟ್ರಿಯಲ್ಲಿ ಸೊ ಲೆಸ್ ಎಲಾಸ್ಟಿಕ್ ಇರುತ್ತೆ, ಸೊ ಏನು ಅಷ್ಟೊಂದು ಚೇಂಜಸ್ ಇರೋದಿಲ್ಲ. ಸೊ ಬಟ್ ಫಾರಿನ್ ಕಂಟ್ರಿಯಲ್ಲಿ ಮೋರ್ ಎಲಾಸ್ಟಿಕ್ ಇರೋದ್ರಿಂದ ಸೊ ದೇ ಸೆಲ್ ಅಟ್ ಲೋವರ್ ಪ್ರೈಸಸ್ ಇನ್ ದ ಫಾರಿನ್ ಕಂಟ್ರಿ. ಓಕೆ, ಅಂದರೆ ಸೊ ವೈಲ್ ದ ಡಿಮ್ಯಾಂಡ್ ಇನ್ ದ ಫಾರಿನ್ ಮಾರ್ಕೆಟ್ ಈಸ್ ಹೈಲಿ ಎಲಾಸ್ಟಿಕ್, ಸೊ ದೆನ್ ಓನ್ಲಿ ದೇ ಕ್ಯಾನ್ ಯೂಸ್ ದಿಸ್ ಪರ್ಸಿಸ್ಟೆಂಟ್ ಡಂಪಿಂಗ್ ಆ್ಯಂಡ್ ಆಲ್. ಓಕೆ, ಬಟ್ ಇಲ್ಲಿ ಏನಾಗತ್ತಂದರೆ ಸೊ ಪ್ರೈಸ್ ವೇರಿಯೇಷನ್ ಈಸ್ ದ ಮೇನ್ ಥಿಂಗ್. ಓಕೆ, ಪ್ರೈಸ್ ವೇರಿಯೇಷನ್ ಗಿವ್ಸ್ ಅನ್ ಎಕ್ಸಲೆಂಟ್ ಅಪಾರ್ಚುನಿಟಿ ಫಾರ್ ಡಂಪಿಂಗ್ ಆ್ಯಂಡ್ ಎಕ್ಸ್ಪ್ಯಾಂಡಿಂಗ್ ದ ಮಾರ್ಕೆಟ್ ಪ್ರೈಸ್ ಇನ್ ದಿಸ್ ಪರ್ಸಿಸ್ಟೆಂಟ್ ಡಂಪಿಂಗ್ ಆರ್ ಇನ್ ದ ಡಂಪಿಂಗ್. ಓಕೆ, ಸೊ ಇಲ್ಲಿ ಪರ್ಸಿಸ್ಟೆಂಟ್ ಡಂಪಿಂಗ್ ಅಂತ ಬಂದಾಗ ಒಂದು ಪ್ರೈಸ್ ವೇರಿಯೇಷನ್ ಏನಿದೆ ಅಂದರೆ ಹೋಮ್ ಕಂಟ್ರಿಯಲ್ಲಿ ಜಾಸ್ತಿಗೆ ಫಾರಿನ್ ಕಂಟ್ರಿಯಲ್ಲಿ ಕಡಿಮೆಗೆ ಸೇಲ್ ಮಾಡ್ತಾರಲ್ವಾ, ಸೊ ಈ ಪ್ರೈಸ್ ವೇರಿಯೇಷನ್ ಏನಿದೆ ಸೊ ದಟ್ ಗಿವ್ಸ್ ದ ಅಪಾರ್ಚುನಿಟಿ, ದಟ್ ಗಿವ್ಸ್ ದ ಎಕ್ಸಲೆಂಟ್ ಅಪಾರ್ಚುನಿಟಿ ಫಾರ್ ದ ಕಂಟ್ರಿ. ಓಕೆ, ಟು ಗೆಟ್ ದ ಮಾರ್ಕೆಟ್ ಶೇರ್ ಇನ್ ಫಾರಿನ್ ಮಾರ್ಕೆಟ್. ಓಕೆ, ಆ್ಯಂಡ್ ಎಕ್ಸಾಂಪಲ್ ನೋಡೋದಾದರೆ ಈ ಒಂದು ಪರ್ಸಿಸ್ಟೆಂಟ್ ಒಂದು ಡಂಪಿಂಗಿಗೆ ಸೊ ಈಗ ಎಕ್ಸಾಂಪಲ್ ನಮ್ಮ ಒಂದು ಇಂಡಿಯಾನೇ ತಗೊಳ್ಳೋಣ. ಓಕೆ, ಸೊ ಈಗ ಇಂಡಿಯಾ ಯೂಸ್ ಟು ಸೆಲ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ ಟು ಅಟ್ ಮೋರ್ ಪ್ರೈಸಸ್ ಇನ್ ದ ಹೋಮ್ ಮಾರ್ಕೆಟ್. ನಮ್ಮ ಕಂಟ್ರಿಯಲ್ಲಿ ಏನು ಮಾಡ್ತಾಯಿದೆ, ನಮ್ಮ ಒಂದು ದೇಶ ಅಥವಾ ನಮ್ಮ ದೇಶದಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದೆ ಆ ಕಂಪನೀಸು ನಮ್ಮ ದೇಶದಲ್ಲಿ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ತಾಯಿದೆ. ಆ್ಯಂಡ್ ಬೇರೆ ಕಂಟ್ರಿಯಲ್ಲಿ ಎಕ್ಸಾಂಪಲ್ ನಾವು ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಳ್ಳೋಣ. ಸೊ ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ಯು ಎಸ್ಸಲ್ಲಿ ಕಡಿಮೆ ಬೆಲೆಗೆ ಸೇಲ್ ಮಾಡೋದು. ಓಕೆ, ಸೊ ಅಲ್ಲಿ ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂದರೆ ದೇ ಡೋಂಟ್ ಹ್ಯಾವ್ ಕಾಂಪಿಟೇಷನ್, they don't have any competition so in the foreign market. ಓಕೆ, ಸೊ ಫಾರಿನ್ ಮಾರ್ಕೆಟಲ್ಲಿ ಎಂಥದ್ದು ಕಾಂಪಿಟೇಷನ್ ಇಲ್ಲ, ಸೊ ದಟ್ ದೇ ಆರ್ ಪರ್ಮನೆಂಟ್ಲಿ ಸೆಲ್ಲಿಂಗ್ ಅಟ್ ಲೋವರ್ ಪ್ರೈಸಸ್. ಓಕೆ, ಸೊ ದಿಸ್ ಇಸ್ ಬಿಕಾಸ್ ಇಂಡಿಯಾ ಡಿಡ್ ನಾಟ್ ಹ್ಯಾವ್ ಎನಿ ಫಾರಿನ್ ಕಾಂಪಿಟೇಷನ್ ಸೊ ಇನ್ ದ ಹೋಮ್ ಮಾರ್ಕೆಟ್. ಮೀನ್ಸ್ ಇಂಡಿಯಾದಲ್ಲಿ ಸೊ ದೇ ಆರ್ ಸೆಲ್ಲಿಂಗ್ ಅಟ್ ಹೈಯರ್ ಪ್ರೈಸಸ್ ಇನ್ ದ ಸೆನ್ಸ್ ಸೊ ಇನ್ ಇಂಡಿಯಾ ದೇ ಡೋಂಟ್ ಹ್ಯಾವ್ ಎನಿ competition, so they are selling at a higher prices, and in US they are selling at a lower prices. ಅಂದರೆ ನಮ್ಮ ಕಂಟ್ರಿಯಲ್ಲಿ ಯಾಕೆ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡುತ್ತೆ, ಬೇರೆ ಕಂಟ್ರಿಯಲ್ಲಿ ಯಾಕೆ ಕಡಿಮೆ ಪ್ರೈಸ್ಗೆ ಸೇಲ್ ಮಾಡುತ್ತೆ, ಅದು ಪರ್ಮನೆಂಟಾಗಿ ಅಂದರೆ ನಮ್ಮ ಕಂಟ್ರಿಯಲ್ಲಿ ಕಾಂಪಿಟೇಷನ್ ಇಲ್ಲ, ಅಲ್ಲಿ ಕಾಂಪಿಟೇಷನ್ ಇದೆ, ಆ ಮಾರ್ಕೆಟ್ ಶೇರನ್ನು ಅಕ್ವೈರ್ ಮಾಡ್ಕೋಬೇಕು. ಸೊ ಅದಕ್ಕೆ ಅಲ್ಲಿ ಕಡಿಮೆ ಮೇಲೆ ಸೇಲ್ ಮಾಡ್ತಾರೆ, ನಮ್ಮಲ್ಲಿ ಜಾಸ್ತಿಗೆ ಸೇಲ್ ಮಾಡ್ತಾರೆ. ಆ್ಯಂಡ್ ಲಾಸ್ಟ್ ಟೈಪ್ ಆಫ್ ಡಂಪಿಂಗ್ ನೋಡೋದಾದರೆ ರಿವರ್ಸ್ ಡಂಪಿಂಗ್ಗೆ ಆಪೋಸಿಟ್ ನೋಡಿಕೊಂಡ್ರೆ ರಿವರ್ಸ್ ಡಂಪಿಂಗ್. ಇನ್ ರಿವರ್ಸ್ ಡಂಪಿಂಗ್ ದ ಕಂಪನಿ ಡಂಪ್ಸ್ ದ ಪ್ರಾಡಕ್ಟ್ಸ್ ಇನ್ ದ ಹೋಮ್ ಮಾರ್ಕೆಟ್ ವೈಲ್ ಸೆಲ್ಲಿಂಗ್ ಅಟ್ ಎ ಹೈಯರ್ ಪ್ರೈಸ್ ಇನ್ ದ ಫಾರಿನ್ ಮಾರ್ಕೆಟ್. ದೇ ಸೆಲ್ ಅಟ್ ಹೈಯರ್ ಪ್ರೈಸಸ್ ಇನ್ ದ ಫಾರಿನ್ ಮಾರ್ಕೆಟ್, ಬಟ್ ಇನ್ ದ ಹೋಮ್ ಮಾರ್ಕೆಟ್ ದೇ ಸೆಲ್ ಅಟ್ ಲೋವರ್ ಪ್ರೈಸಸ್. ರಿವರ್ಸ್ ಡಂಪಿಂಗ್ ಅಂದರೆ ಏನು, ಫಾರಿನ್ ಕಂಟ್ರಿಯಲ್ಲಿ ಕಡಿಮೆಗೆ ಸೇಲ್ ಮಾಡೋದು, ಹೋಮ್ ಕಂಟ್ರಿಯಲ್ಲಿ ಜಾಸ್ತಿಗೆ ಸೇಲ್ ಮಾಡೋದು. ಬಟ್ ಈ ರಿವರ್ಸ್ ಡಂಪಿಂಗಲ್ಲಿ ಏನಾಗುತ್ತೆ, ಹೋಮ್ ಕಂಟ್ರಿಯಲ್ಲಿ ಕಡಿಮೆ ಪ್ರೈಸ್ಗೆ, ಫಾರಿನ್ ಕಂಟ್ರಿಯಲ್ಲಿ ಜಾಸ್ತಿ ಪ್ರೈಸ್ಗೆ. ಓಕೆ, ಸೊ ದ ಕಂಪನಿ ಡಂಪ್ಸ್ ದ ಪ್ರಾಡಕ್ಟ್ಸ್ ಇನ್ ದ ಹೋಮ್ ಮಾರ್ಕೆಟ್
while selling at the higher prices in the foreign market. So that ಯೂಶಲಿ ಇದು ಯಾವಾಗ ಆಗುತ್ತೆ ಅಂದರೆ, ಸೊ ನಮಗೆ ಲೆಸ್ ಎಲಾಸ್ಟಿಕ್ ಇರಬೇಕು ಫಾರಿನ್ ಮಾರ್ಕೆಟ್. ಸೊ ವೆನೆವರ್ ದೇ ಹ್ಯಾವ್ ಲೆಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಸೊ ದೇರ್ ಓನ್ಲಿ ದೇ ಕ್ಯಾನ್ ಯೂಸ್ ದಿಸ್ ರಿವರ್ಸ್ ಡಂಪಿಂಗ್ ಆ್ಯಂಡ್ ಆಲ್. ಓಕೆ, ಆ್ಯಂಡ್ ಇಲ್ಲಿ ಸೊ ನಮ್ಮ ಕಂಟ್ರಿಯಲ್ಲಿ ಒಂದು ಕಾಂಪಿಟೇಷನ್ ಇದ್ದಾಗ ಕೂಡ ಈ ಒಂದು ಆಪ್ಷನನ್ನು ಯೂಸ್ ಮಾಡ್ತಾರೆ. ಓಕೆ, ಆ್ಯಂಡ್ ಈವನ್ ಇಫ್ ದೆರ್ ಈಸ್ ಎ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಇನ್ ದ ಕಂಟ್ರಿ, ಸೊ ದೇರ್ ಆಲ್ಸೋ ದೇ ಯೂಸ್ ದಿಸ್ ರಿವರ್ಸ್ ಡಂಪಿಂಗ್ ಆಪ್ಷನ್. ಈಗ ನಮ್ಮ ಕಂಟ್ರಿಯಲ್ಲಿ ಒಂದು ಪ್ರಾಡಕ್ಟ್ಗೆ ಯಾವುದು ಹೈಯೆಸ್ಟ್ ಪ್ರೈಸಲ್ಲಿ ಸೇಲ್ ಮಾಡ್ತಾಯಿದ್ರು, ಆ ಪ್ರಾಡಕ್ಟ್ಗೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಗೂಡ್ ಬಂತು ಅಂದರೆ, ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಬಂತು ಅಂದರೆ, ಸೊ ಡೆಫಿನೆಟ್ಲಿ ದಿಲ್ ರಿಡ್ಯೂಸ್ ದ ಪ್ರೈಸಸ್. ಸೊ ದಟ್ ಈಸ್ ದ ಕೇಸ್. ಓಕೆ, ಸೊ ದಟ್ ಈಸ್ ವಾಟ್ ದ ರಿವರ್ಸ್ ಡಂಪಿಂಗ್ ಈಸ್. ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ಒಂದು ನೋಡೋದಾದರೆ ಏನೆಲ್ಲ ಒಂದು ಆ್ಯಂಟಿ ಡಂಪಿಂಗ್ ಮೆಷರ್ಸನ್ನು ನಾವು ತಗೋಬೋದು. ಏನು ಆ್ಯಂಟಿ ಡಂಪಿಂಗ್ ಮೆಷರ್ಸು ಅಂದರೆ, ಇಲ್ಲಿ ದೇರ್ ಆರ್ ಸಮ್ ಆ್ಯಂಟಿ ಡಂಪಿಂಗ್ ಮೆಷರ್ಸ್. ಅಂದರೆ ಈ ಒಂದು ಡಂಪಿಂಗ್ ಅನ್ನೋ ಆಪ್ಷನ್ ಬರ್ದಿರ ಅಂದರೆ, ಸೊ ಕಂಪನೀಸ್ ಯೂಸ್ ಟು ಸೆಲ್ ಅಟ್ ಲೋ ಪ್ರೈಸಸ್ ಇನ್ ದ ಮಾರ್ಕೆಟ್ ಟು ಎಲಿಮಿನೇಟ್ ದ ಕಾಂಪಿಟೇಷನ್ ಅಲ್ವಾ. ಸೊ ಕಾಂಪಿಟೇಷನ್ನ ಎಲಿಮಿನೇಟ್ ಮಾಡೋಕ್ಕೆ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಏನು ಮಾಡುತ್ತೆ, ಈವನ್ ನಾವೊಬ್ಬರೇ ಎಲ್ಲ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಿ ಕಡಿಮೆ ಪ್ರೈಸ್ಗೆ ಸೇಲ್ ಮಾಡೋದು. ಬೇರೆ ಕಂಟ್ರಿಗಳು ಕೂಡ ನಮ್ಮ ಕಂಟ್ರಿಯಲ್ಲಿ, ಈಗ ಚೀನಾ ಪ್ರಾಡಕ್ಟ್ಸ್ ನಮ್ಮ ಕಂಟ್ರಿಯಲ್ಲಿ ತುಂಬಾ ಚೀಪ್ ಅಂತ ನಾವು ಅಂದ್ಕೊತೀವಿ. ಅಂದರೆ ಯಾಕೆ ಅಷ್ಟು ಚೀಪಾಗಿ ಸೇಲ್ ಮಾಡ್ತಾರೆ ಅಂದರೆ, ಸೊ ದೇ ಆರ್ ಯೂಸಿಂಗ್ ದಿಸ್ ಬಿಸ್ನೆಸ್ ಸ್ಟ್ರಾಟಜಿ ಕಾಲ್ಡ್ ಡಂಪಿಂಗ್. ಓಕೆ, ಡಂಪಿಂಗ್ ಅನ್ನೋ ಆಪ್ಷನನ್ನು ಇವರು ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ಅದಕ್ಕೆ ಅವರು ನಮ್ಮ ಕಂಟ್ರಿಯಲ್ಲಿ ಲೋ ಪ್ರೈಸ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆಪ್ಷನ್ ಅಂದರೆ ನಮ್ಮ ಕಂಟ್ರಿಯಲ್ಲಿ ಲೋ ಪ್ರೈಸ್ಗೆ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿರೋ ಕಂಪನೀಸ್ನ ಕಾಂಪಿಟೇಷನ್ ಏನಾಗುತ್ತೆ ಅಂದರೆ, ಇಲ್ಲಿರೋ ಕಂಪನೀಸು ಮುಚ್ಚಾಕಬೇಕಾಗತ್ತೆ. ಅಂದರೆ ಸೊ ಇನ್ ಆರ್ಡರ್ ಟು ಎಲಿಮಿನೇಟ್ ದ ಕಾಂಪಿಟೇಷನ್ ಇನ್ ದ ಹೋಮ್ ಮಾರ್ಕೆಟ್, ದೇ ಆರ್ ಯೂಸಿಂಗ್ ದಿಸ್ ಬಿಸ್ನೆಸ್ ಸ್ಟ್ರಾಟಜಿ. ಓಕೆ, ಚೈನಾ ಕಂಪನಿಗಳು ನಮ್ಮ ಕಂಟ್ರಿಯಲ್ಲಿರೋ ಕಂಪನಿಗಳನ್ನ ಸೊ ಮುಚ್ಚಾಕ್ಲಿಕ್ಕೆ ಈ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಸೊ ಆವಾಗ ನಾವೇನು ಮಾಡಬೇಕು, ನಮ್ಮ ಕಂಟ್ರಿ ವಿ ಹ್ಯಾವ್ ಟು ಯೂಸ್ ಆ್ಯಂಟಿ ಡಂಪಿಂಗ್ ಮೆಷರ್ಸ್. ಆ್ಯಂಟಿ ಡಂಪಿಂಗ್ ಮೆಷರ್ಸನ್ನು ನಾವು ಯೂಸ್ ಮಾಡಿದಾಗ ಮಾತ್ರ ಅಂತಹ ಡಂಪಿಂಗ್ ಅನ್ನೋವಂಥದ್ದು ಆಗೋದಿಲ್ಲ. ಏನೆಲ್ಲ ಆ್ಯಂಟಿ ಡಂಪಿಂಗ್ ಮೆಷರ್ಸ್ ನಾವು ಯೂಸ್ ಮಾಡ್ಬೋದು ಅಂದರೆ, ಸೊ ಇಂಪೋಸಿಂಗ್ ಟ್ಯಾರಿಫ್ ಡ್ಯೂಟಿ. ಸೊ ಹಿಯರ್ ಆರ್ ಸಮ್ ಥಿಂಗ್ಸ್. ಟ್ಯಾರಿಫ್ ಡ್ಯೂಟಿ, ಏನು ಟ್ಯಾರಿಫ್ ಡ್ಯೂಟಿ ಇನ್ ದ ಸೆನ್ಸ್, ಸೊ ಇಂಪೋರ್ಟಿಂಗ್ ಕಂಟ್ರಿ may levy some tariff on the products. Tariff in the sense monetary duty means taxes ಥರ ನಾವು ಅನ್ಕೋಬೋದು. ಓಕೆ, ಸೊ if we levy some importing duties or tariffs on the product, so on exporting country, so definitely we can reduce that anti-dumping dumping practices. And the tariff raises the prices of the imported product. So does this help us to eradicate that the dumping, or we can reduce somehow the importing products into the country. Okay, andre we can eliminate that dumping. Okay, so if one company or one country ready to dump their product in the home country or in India, so we can eliminate that. We can avoid that, or we can mitigate that dumping of another country by levying some ಟ್ಯಾರಿಫ್ಸನ್ನು ಅಥವಾ ಒಂದು ಟ್ಯಾಕ್ಸಸನ್ನು ಇಂಪೋಸ್ ಮಾಡೋದರಿಂದ ನಮ್ಮ ಕಂಟ್ರಿಗೆ ಚೀಪಾಗಿ ಸೇಲ್ ಮಾಡುವಂತಹ ಏನು ಪ್ರಾಡಕ್ಟ್ಸ್ ಬರುತ್ತೆ ಅವುಗಳನ್ನ ನಾವು ಕಡಿಮೆ ಅಂದರೆ ಇಫ್ ವಿ ಲೆವಿ ಸಮ್ ಟ್ಯಾರಿಫ್, ಸೊ ಡೆಫಿನೆಟ್ಲಿ ದ ಪ್ರೈಸಸ್ ಆಫ್ ದಟ್ ಪ್ರಾಡಕ್ಟ್ಸ್ ವಿಲ್ ಗೋ ರೈಸ್ ಅಲ್ವಾ, ವಿಲ್ ಬಿ ರೈಸ್ಡ್. ಸೊ ಅದು ಪ್ರೈಸಸ್ ಜಾಸ್ತಿನೇ ಸೇಲ್ ಮಾಡಬೇಕಾಗತ್ತೆ, ಅವರು ರೈಸ್ ಮಾಡಲೇಬೇಕಾಗತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಅವರು ಡಂಪಿಂಗ್ ಮಾಡೋದೇ ಬಿಟ್ಬಿಡ್ತಾರೆ. ಸೊ ದಟ್ ಈಸ್ ದ ಕೇಸ್. ಆ್ಯಂಡ್ ನೆಕ್ಸ್ಟ್ಲಿ ಇಂಪೋರ್ಟ್ ಕೋಟಾಸನ್ನು ಯೂಸ್ ಮಾಡ್ಬೋದು. ಸೊ ಕೋಟಾ ಇನ್ ದ ಸೆನ್ಸ್, ಸೊ ವಿ ಮೇ ಫಿಕ್ಸ್ ದ ವಾಲ್ಯೂಮ್ ಆರ್ ವ್ಯಾಲ್ಯೂ ಆಫ್ ದಿ ಪ್ರಾಡಕ್ಟ್, ಸೊ ದಟ್ ಮೈಟ್ ಇಂಪೋರ್ಟ್ ಇನ್ ಟು ದ ಕಂಟ್ರಿ. ಸೊ ವಿ ಕ್ಯಾನ್ ಡಿಸೈಡ್ ದ ಕೋಟಾ. ಸೊ ಅದನ್ನು ನಾವು ಕೋಟಾ ಅಂತ ಕರಿತೀವಿ. ಅಂದರೆ ಇಷ್ಟೇ ಪ್ರಾಡಕ್ಟ್ಸು, ಇಷ್ಟೇ ವಾಲ್ಯೂಮ್ ಆಫ್ ಪ್ರಾಡಕ್ಟ್ಸನ್ನು ಇಂಪೋರ್ಟ್ ಮಾಡ್ಕೋಬೇಕು. ಸೊ ಇಫ್ ಎನಿ ಕಂಪನಿ ಇಂಪೋರ್ಟಿಂಗ್ ಸಮ್ ಪ್ರಾಡಕ್ಟ್ಸ್ ಫ್ರಮ್ ಅನದರ್ ಕಂಟ್ರಿ, ಸೊ ಕಂಟ್ರಿ ಮೇ ಡಿಸೈಡ್ ದಿಸ್ ಕೋಟಾ ಆರ್ ದಿಸ್ ಮಚ್ ಆಫ್ ಪ್ರಾಡಕ್ಟ್ಸ್ ಹ್ಯಾಸ್ ಟು ಬಿ ಇಂಪೋರ್ಟೆಡ್. ದಟ್ ಈಸ್ ವಾಟ್ ವಾಲ್ಯೂಮ್ ಆರ್ ವ್ಯಾಲ್ಯೂ ಆಫ್ ದಿ ಪ್ರಾಡಕ್ಟ್ಸ್ ಮಸ್ಟ್ ಬಿ ಇಂಪೋರ್ಟೆಡ್ ಅಂತ. ಸೊ ಕಂಟ್ರಿ ಕ್ಯಾನ್ ಡಿಸೈಡ್ ಇಟ್. ಅಂದರೆ ಬೈ ಯೂಸಿಂಗ್ ದಿಸ್ ಆಪ್ಷನ್ ಕಾಲ್ಡ್ ಇಂಪೋರ್ಟ್ ಕೋಟಾ ಆಪ್ಷನನ್ನು ಯೂಸ್ ಮಾಡಿಕೊಂಡು ಇಷ್ಟೇ ಪ್ರಾಡಕ್ಟ್ಸನ್ನು, ಇಷ್ಟೇ ವಾಲ್ಯೂಮ್ ಆಫ್ ಪ್ರಾಡಕ್ಟ್ಸನ್ನು ನೀವು ಇಂಪೋರ್ಟ್ ಮಾಡ್ಕೋಬೇಕು ಅಂತ ಸೊ ಇವರು ಡಿಸೈಡ್ ಮಾಡ್ಬೋದು. ಸೊ ಎನಿ ವಾಲ್ಯೂಮ್ ಆರ್ ವ್ಯಾಲ್ಯೂ ಎಬೋ ದಿಸ್ ಕೋಟಾ
is either blocked or maybe subjected to the high tariffs or duties. So if ಏನಾದರೂ country if one company is going with or no uh, importing the products at above this quota which is decided by the government, so that either government may block that imports or they may impose some higher duties or higher tariffs and all. ಒಂದು ಕಂಟ್ರಿಯಲ್ಲಿರುವಂಥ ಒಂದು ಕಂಪನಿ ಇಷ್ಟೇ ಪ್ರಾಡಕ್ಟ್ಸನ್ನು ಇಂಪೋರ್ಟ್ ಮಾಡಬೇಕಂತ ರಿಸ್ಟ್ರಿಕ್ಷನ್ಸ್ ಮಾಡಿದಾಗ ಇನ್ನೂ ಜಾಸ್ತಿ ರಿಸ್ಟ್ರಿಕ್ಷನ್ ಅಂದರೆ ಆ ರಿಸ್ಟ್ರಿಕ್ಷನ್ಸ್ ಫಾಲೋ ಮಾಡ್ದಿರ ಜಾಸ್ತಿ ಇಂಪೋರ್ಟ್ ಮಾಡ್ಕೊತೀವಿ ಅಂದರೆ ಏನಾಗುತ್ತೆ, ಆ ಒಂದು ಕಂಪನಿ ಇಂಪೋರ್ಟ್ಸ್ನೇ ಬ್ಲಾಕ್ ಮಾಡ್ಬೋದು ಅಥವಾ ಸೊ ಹೈ ಟ್ಯಾರಿಫ್ಸನ್ನು ವಿಧಿಸ್ಬೋದು, ಅಂದರೆ ಹೈ ಟ್ಯಾಕ್ಸಸನ್ನು ಇಂಪೋಸ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ಸೋ ಒನ್ ಆಪ್ಷನ್ ವೇರ್ ವಿ ಕ್ಯಾನ್ ರೆಡ್ಯೂಸ್ ದ ಡಂಪಿಂಗ್ ಆ್ಯಂಡ್ ರಿಸ್ಟ್ರಿಕ್ಟ್ ದ ಇಂಪೋರ್ಟ್ಸ್. ಆ್ಯಂಡ್ ಅಗೇನ್ ಇಂಪೋರ್ಟ್ ಎಂಬಾರ್ಗೋ ಅಂದರೆ ಕಂಪ್ಲೀಟ್ಲಿ ಬ್ಯಾನ್ ಮಾಡೋದು. ಓಕೆ, ಸೊ ಕಂಪ್ಲೀಟ್ಲಿ ಬ್ಯಾನ್ಸ್ ಸಮ್ ಆರ್ ಆಲ್ ದಿ ಪ್ರಾಡಕ್ಟ್ಸ್ ಫ್ರಮ್ ದಿ ಡಂಪಿಂಗ್ ಕಂಟ್ರಿ ಯಾವುದಿರುತ್ತೆ, ಸೊ ಆ ಕಂಟ್ರಿ ಏನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾಯಿದೆ ನಮ್ಮ ಕಂಟ್ರಿಗೆ, ಸೊ ಅವುಗಳನ್ನೆಲ್ಲ ಕಂಪ್ಲೀಟಾಗಿ ಬ್ಯಾನ್ ಮಾಡೋದು, ಈ ಪ್ರಾಡಕ್ಟ್ಸೇ ಬೇಡ ನಮಗೆ ಅಂತ. ಸೊ ದಟ್ ಈಸ್ ಆಲ್ಸೋ ಒನ್ ಆಪ್ಷನ್. ಆ್ಯಂಡ್ ವಾಲಂಟರಿ ಎಕ್ಸ್ಪೋರ್ಟ್ ರೆಸಿಸ್ಟೆಂಟ್, ಸೊ ನಾವು ವಾಲಂಟ್ರಿಯಾಗಿ ಸೊ ಎಕ್ಸ್ಪೋರ್ಟ್ ರೆಸಿಸ್ಟೆಂಟ್ ಆಪ್ಷನನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು. ಆ್ಯಂಡ್ ಆಲ್ಸೋ ದೆನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡ್ಸ್ ಆ್ಯಂಡ್ ದೀಸ್ ಆರ್ ದಿ ಸಮ್ ಆಪ್ಷನ್ಸ್. ಓಕೆ, ಆ್ಯಕ್ಚುಲಿ WTO ಡಸ್ ನಾಟ್ ಸಪೋರ್ಟ್ ಫಾರ್ ಡಂಪಿಂಗ್. ಓಕೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಏನಿದೆ, ಸೊ ದಟ್ ಈಸ್ ನಾಟ್ ಅಟ್ ಆಲ್ ಸಪೋರ್ಟಿಂಗ್ ಫಾರ್ ಡಂಪಿಂಗ್, ಬಟ್ ಇಟ್ ಡಸ್ ನಾಟ್ ಪ್ರಾಹಿಬಿಟ್ ಇಟ್ ಐದರ್. ಅದು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಪ್ರಾಹಿಬಿಟ್ ಮಾಡಲಿಕ್ಕೂ ಆಗ್ತಾಯಿಲ್ಲ. ಓಕೆ, ಸೊ ವೆನ್ ಎವರ್ ಸಮ್ ಕಂಪ್ಲೇಂಟ್ಸ್ ಅರೈಸಸ್, ಸೊ ಮೇ WTO ರಿಯಾಕ್ಟ್ ಫಾರ್ ದೋಸ್ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಅಷ್ಟೇ. ಓಕೆ, ಯಾವತ್ತಾದರೂ ಒಂದು ಕಂಪ್ಲೇಂಟ್ಸ್ ರೈಸ್ ಆದರೆ ಯಾವುದೇ ಒಂದು ಕಂಟ್ರಿಯಿಂದ, ಸೊ WTO ಮೇ ರಿಯಾಕ್ಟ್ ವೆನ್ ಎವರ್ ದಟ್ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಸೊ ಈಸ್ ಮೇಡ್ ಆ್ಯಂಡ್ ರೈಸ್ಡ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ಓಕೆ, ಸೊ ಯೂಶಲಿ ದಿಸ್ ಡಂಪಿಂಗ್ ಆಪ್ಷನ್ ಅನ್ನೋದೇನಾಗಿರುತ್ತೆ ಅಂದರೆ, ಸೊ ಯೂನಿವರ್ಸಲ್ ಡಿಸಿಷನ್ ಆಗಿರುತ್ತೆ. ಓಕೆ, ಆಲ್ಮೋಸ್ಟ್ ಎಲ್ಲ ಕಂಟ್ರೀಸ್ ಒಪ್ಕೊಂಡಿರೋದ್ರಿಂದ, ಸೊ ದೇ ಮೇ import some products from another country or one country may export their product into another country. ಸೊ ಆಗಿರೋದ್ರಿಂದ ಸೊ WTO may not restrict this, may not prohibit this, ಬಟ್ WTO ಅಂತೂ ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ, ಬಟ್ ಆದರೂ ಅವರು ಪ್ರಾಹಿಬಿಟ್ ಅಂತೂ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಓಕೆ, ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ ಡಂಪಿಂಗ್ ಆ್ಯಂಡ್ ವೈ ಡಂಪಿಂಗ್ ಈಸ್, ವಾಟ್ ಆರ್ ದ ರೀಸನ್ಸ್ the dumping is followed, what are the reasons behind this dumping and all, and even you understood about different types of dumping. ಓಕೆ, ಏನೆಲ್ಲ ಟೈಪ್ಸ್ ಇದೆ ಅಂತಲೂ ಅರ್ಥ ಮಾಡಿಕೊಂಡ್ರೆ, ಸೊ ಇನ್ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ, ಡಂಪಿಂಗ್ ಅಂದರೆ ಒಂದು ದೇಶ ತನ್ನ ಪ್ರಾಡಕ್ಟ್ಸನ್ನು ಬೇರೆ ಕಂಟ್ರಿಯಲ್ಲಿ ಕಡಿಮೆ ಪ್ರೈಸ್ಗೆ ಸೇಲ್ ಮಾಡಿ ಅದೇ ಕಂಟ್ರಿಯಲ್ಲಿ ಸೊ ಮಾರ್ಕೆಟ್ ಶೇರನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು, ಅಲ್ಲಿರುವಂತಹ ಕಾಂಪಿಟೇಷನನ್ನು ಎಲಿಮಿನೇಟ್ ಮಾಡೋದು. ಬಟ್ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ಯಾವ ಕಂಟ್ರಿ ಇದೆ, ಈಗ ಇಂಡಿಯಾ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ಅಲ್ಲಿ ಕಡಿಮೆ ಜಾಸ್ತಿಗೆ ಸೇಲ್ ಮಾಡೋದು, ಎಕ್ಸ್ಪೋರ್ಟ್ ಮಾಡಿ ಇಂಪೋರ್ಟಿಂಗ್ ಕಂಟ್ರಿಯಲ್ಲಿ ಕಡಿಮೆಗೆ ಸೇಲ್ ಮಾಡೋದು. ಇದರಲ್ಲಿ ನಮಗೆ 4 ಟೈಪ್ಸ್ ನೋಡ್ಬೋದು. ಒಂದು ಸ್ಪೊರಾಡಿಕ್ ಡಂಪಿಂಗ್, ಅನ್ಸೋಲ್ಡ್ ಸ್ಟಾಕನ್ನು ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಪ್ರಿಡೇಟರಿ ಡಂಪಿಂಗ್, ಪರ್ಮನೆಂಟ್ ಡಂಪಿಂಗ್ ಅಂತ ಕರಿತೀರಿ. ಆ್ಯಂಡ್ ಪರ್ಸಿಸ್ಟೆಂಟ್, ಮೋಸ್ಟ್ ಪರ್ಮನೆಂಟ್ ಡಂಪಿಂಗ್. ಆ್ಯಂಡ್ ರಿವರ್ಸ್ ಡಂಪಿಂಗ್, ಹೋಮ್ ಕಂಟ್ರಿಯಲ್ಲಿ ಕಡಿಮೆಗೆ ಮತ್ತು ಫಾರಿನ್ ಕಂಟ್ರಿಯಲ್ಲಿ ಜಾಸ್ತಿಗೆ ಸೇಲ್ ಮಾಡೋದು. ಸೊ ದಿಸ್ ಈಸ್ ದ ಡಿಸ್ಕಷನ್. ಥ್ಯಾಂಕ್ ಯು ಆಲ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೊ ದಯವಿಟ್ಟು ಒಂದು ಲೈಕ್ ಬಟನ್ನ ಹಿಟ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ನ ಜೊತೆ. ಸೊ ಯಾರೆಲ್ಲ NET KCETಗೆ ಪ್ರಿಪೇರ್ ಆಗ್ತಾ ಇರ್ತಾರೋ ಸೊ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನಾಟ್ ಓನ್ಲಿ ಫಾರ್ NET ಆ್ಯಂಡ್ KCET, ಈವನ್ ಫಾರ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ ದ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡೊಮೈನ್, ಸೊ ದಿಸ್ ಟಾಪಿಕ್ ವಿಲ್ ಬಿ ಯೂಸ್ಫುಲ್. ಸೊ ಯಾರೆಲ್ಲ ಬೇರೆ ಎಕ್ಸಾಮ್ಸ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಕಾಮರ್ಸ್ ಬೇಸ್ಡ್ ಎಕ್ಸಾಮ್ಸ್ ಏನಿರುತ್ತೆ, ಸೊ KVS ಎಕ್ಸಾಮ್ಸ್ ಇರ್ಬೋದು, ಆ್ಯಂಡ್ ಲೆಕ್ಚರರ್ ಎಕ್ಸಾಮ್ ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಇರ್ಬೋದು, ಸೊ ಈ ಥರ NET ಕಾಮರ್ಸ್, NET ಮ್ಯಾನೇಜ್ಮೆಂಟ್, KCET ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಸೊ ಇದಕ್ಕೆಲ್ಲ ಈ ಒಂದು ಟಾಪಿಕ್ಕು ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ದಟ್ ಕೈಂಡ್ಲಿ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಜೈ ಶ್ರೀ ಗುರುದೇವ್.